ನಮಸ್ತೆ ಮಾಸ್ಟರ್ಸ್. ಪ್ರಪ್ರಥಮದಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ಗುರುಮಾತೆಯಾದಂತಹ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಹಾಗೆಯೇ ಪಿರಮಿಡ್ ಸ್ಪಿರಿಚುವಲ್ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಇದರ ಸಂಸ್ಥಾಪಕರಾದ ಸುಮಂಗಲಾ ಮೇಡಮ್ ಅವರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಹಾಗೆಯೇ ಈ ಒಂದು 41 ದಿನಗಳ ಮಹಾಮಂಡಲ ಮಹಾಸಂಕಲ್ಪ ಮಂಡಲ ಧ್ಯಾನ ಹಾಗೂ ಧ್ಯಾನದಿಂದ ಸಸ್ಯಾಹಾರಿಯಾದ ಪಿರಮಿಡ್ ಮಾಸ್ಟರ್ಸ್ ಅವರ ಒಂದು ಅನುಭವ ಹಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಡುತ್ತಿರುವ ಮೈತ್ರೇಯ ಧ್ಯಾನ ಬಂಧುಗಳಿಗೂ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಅವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸುಮಂಗಲಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ನಮ್ಮೆಲ್ಲರ ಗುರುಗಳಾಗಿರುವಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಂದು ಈ ಒಂದು ವಿಶೇಷವಾದ ಧ್ಯಾನಾನುಭವ ಕಾರ್ಯಕ್ರಮ ಸಸ್ಯಾಹಾರಿ ಧ್ಯಾನದಿಂದ ಸಸ್ಯಾಹಾರಿಯಾದ ಅವರ ವಿಶೇಷ ಅನುಭವ ಹಂಚಿಕೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ನಾನು ಶಿರಸ ವಂದನೆಗಳನ್ನ ತಿಳಿಸುತ್ತಾ, ಇಂದಿನ ಈ ಒಂದು ವಿಶೇಷ ಸಸ್ಯಾಹಾರಿ ಅನುಭವವನ್ನ ಹಂಚಿಕೊಳ್ಳಲಿಕ್ಕೆ ಬಂದಿರತಕ್ಕಂಥ ನಮ್ಮವರೇ ಆದ ಕುರುಗೋಡ್ ಮಾಸ್ಟರ್ ವಿಜಯ್ ಕುಮಾರ್ ಸರ್ ಅವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ, ಈಗ ಪ್ರತಿದಿನದಂತೆ 3ನೇ ದಿನ ಪ್ರಾರಂಭವಾಗ್ತಾ ಇದೆ. ವಿಶೇಷ ಅಂದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ಧ್ಯಾನದಿಂದ ಸಸ್ಯಾಹಾರಿಗಳ ಆದವರ ಅನುಭವ ಹಂಚಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಕಾರಣ ಪತ್ರಿ ಮೇಡಮ್ ಅವರ ಒಂದು ಸಲಹೆ ಮೇರೆಗೆ. ಹಾಗಾಗಿ ಎಲ್ಲರೂ ಸಸ್ಯಾಹಾರಿಗಳಾಗಬೇಕು, ಧ್ಯಾನಿಗಳಾಗಬೇಕು ಅಂತ ಆ ಒಂದು ದಿಶೆಯಲ್ಲಿ ಇಂದು ನಮ್ಮವರೇ ಆದ ವಿಜಯ್ ಕುಮಾರ್ ಸರ್ ಅವರು ಹೇಗೆ ತಮ್ಮ ಒಂದು ಜೀವನದ ಬದಲಾವಣೆ ಆಯ್ತು, ಸಸ್ಯಾಹಾರಿ ಜೀವನದಿಂದ ಮೊದಲು ತಮ್ಮ ಜೀವನ ಹೇಗಿತ್ತು, ಇವಾಗ ಹೇಗಿದೆ, ಹೇಗೆಲ್ಲ ಪರಿವರ್ತನೆ ಆಗಿದೆ, ದಾನವನಿಂದ ಮಾನವರಾಗ್ಲಿಕ್ಕೆ ಏನ್ ಕಾರಣ, ಧ್ಯಾನ ಜೊತೆಗೆ ಸಸ್ಯಾಹಾರ ಜೀವನ ಕ್ರಮ ಅಂತ ಹೇಳ್ಬಿಟ್ಟು ಸವಿಸ್ತಾರವಾಗಿ ನಮ್ಮೊಂದಿಗೆ ತಮ್ಮ ಅನುಭವ ಹಂಚ್ಕೊಳ್ಳಕ್ಕೆ ಬಂದಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನ ನಮ್ಮ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ವಿದ್ಯಾಧರ್ ಅವರು ಮಾಡ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವಿದ್ಯಾಧರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಈ ಮಾಸ್ಟರ್ಸ್ ಇವತ್ತು ನಮ್ಮೊಂದಿಗೆ ಇರುವಂತಹ ನಮ್ಮವರೇ ಆದ ಶ್ರೀಯುತ ವಿಜಯ್ ಕುಮಾರ್ ಅವರು ಮೂಲತಃ ಕುರುಗೋಡು ಗ್ರಾಮದವರು, ಬಳ್ಳಾರಿ ಜಿಲ್ಲೆ ಕುರುಗೋಡು ಗ್ರಾಮದವರು. ಇವರು 2014ರಲ್ಲಿ ಯಾವುದು ಕಡ್ತಾಲಲ್ಲಿ ಈ ಒಂದು 11 ದಿನಗಳ ಒಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಏನ್ ನಡೆಯುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದ್ರ ಮುಖಾಂತರ ಫಸ್ಟ್ ಟೈಮ್ ಅವರು ಭಾಗಿಯಾಗ್ತಾರೆ. ಸೊ ಅಲ್ಲಿ ಪತ್ರಿಜಿ ಅವರ ಒಂದು ಮಾತುಗಳನ್ನ ಕೇಳಿ ತಕ್ಷಣದಲ್ಲಿಯೇ ಅವರು ಸಸ್ಯಾಹಾರಿಯಾಗಿ ಪರಿವರ್ತನೆ ಹೊಂದ್ತಾರೆ. ಸೊ ಅಂದ್ರೆ ನಮ್ಮ ಪತ್ರಿಜಿ ಅವರ ಒಂದು ಮಾತುಗಳು ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತಾನೆ ಹೇಳ್ಬೋದು. ಹಾಗೆಯೇ ವಿಜಯ್ ಕುಮಾರ್ ಅವರು ವೃತ್ತಿಯಲ್ಲಿ ಒಬ್ಬ ರೈತರಾಗಿದ್ದು, ಜೊತೆಯಲ್ಲಿ ಹಣಕಾಸು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಒಂದು ಹಣಕಾಸು ಸಂಸ್ಥೆಯನ್ನ ನೋಡ್ಕೊಳ್ತಾನೆ ಜೊತೆಯಲ್ಲಿ ಅನ್ನದಾತರ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಆಗುತ್ತೆ ಈ ವಿಷಯ ನಾನು ಹೇಳೋದಕ್ಕೆ. ಸೊ ಹಾಗೇನೆ ಜೊತೆಯಲ್ಲಿ ಅವರು ಕರ್ತಲಿಂದ ವಾಪಸ್ ಬಂದ್ಮೇಲೆ ಒಂದು 2-3 ವೆಜಿಟೇರಿಯನ್ ರ್ಯಾಲೀಸ್ ಅನ್ನ ಅವರು ಕಂಡಕ್ಟ್ ಮಾಡಿದ್ದಾರೆ. ಹಾಗೇನೆ ಎಲ್ಲೇ ಒಂದು ಸಸ್ಯಾಹಾರ ಜನಜಾಗೃತಿ ಜಾಥಾಗಳು ನಡೀಲಿ ಅಲ್ಲೆಲ್ಲ ಭಾಗಿಯಾಗ್ತಾ ತಮ್ಮದೇ ಆದ ಒಂದು ಸೇವೆಯನ್ನ ಈ ಒಂದು ವಿಶ್ವಕ್ಕೆ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ಇವಾಗ ಒಂದು ರೈತರ ಕೆಲಸ ಮಾಡ್ತಾ ಹಣಕಾಸು ಸಂಸ್ಥೆಯನ್ನ ನೋಡ್ಕೊಳ್ತಾ ಜೊತೆಯಲ್ಲಿ ಧ್ಯಾನ ಪ್ರಚಾರ ಹಾಗೂ ಸಸ್ಯಾಹಾರ ಜಾಥಾಗಳನ್ನ ಕಂಡಕ್ಟ್ ಮಾಡ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಇಂಥ ಒಂದು ಪಿರಮಿಡ್ ಮಾಸ್ಟರ್ಸ್ ಇವತ್ತು ಧ್ಯಾನದಿಂದ ಹೇಗೆ ಸಸ್ಯಾಹಾರಿ ಆದ್ರು,
ಸಸ್ಯಾಹಾರಿ ಆದ್ಮೇಲೆ ಆಗೋದಕ್ಕಿಂತ ಮುಂಚೆ ನಂತರ ಆದ್ಮೇಲೆ ಅವರ ಜೀವನ ಶೈಲಿ ಹೇಗೆ ಬದಲಾವಣೆ ಆಯಿತು, ಈ ಒಂದು ಅನುಭವವನ್ನ ಅವ್ರ ಮಾತಿನಲ್ಲೇ ಕೇಳೋಣ ಮಾಸ್ಟರ್ಸ್. ವಿಜಯ್ ಕುಮಾರ್ ಸರ್, ಸೊ ವೆಲ್ಕಮ್ ಟು ಯು ಅಂಡ್ ಓವರ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ being with us. ಅನ್ಮ್ಯೂಟ್ ನೋಟ್ ಕೊಟ್ಟಿದ್ದೀನಿ ಮೇಡಮ್. ಮೊದಲನೇದಾಗಿ ಪ್ರಪ್ರಥಮವಾಗಿ ಪತ್ರಿ ಸಾರ್ ಅವರ ಪಾದಕಮಗಳಿಗೆ ನಮಸ್ಕರಿಸ್ತಾ, ನಮ್ಮ ಕುರುಡಿನ ಆದಿದೇವತೆಯಾದ ದೊಡ್ಡಬಸವೇಶ್ವರ ಅವರಿಗೆ ಪಾದಕಮಗಳಿಗೆ ನಮಸ್ಕರಿಸ್ತಾ, ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಾನು ಧ್ಯಾನಕ್ಕೆ 2014ರಲ್ಲಿ ಧ್ಯಾನಕ್ಕೆ ಬಂದೆ. ಬಟ್ ಧ್ಯಾನಕ್ಕೆ ಬಂದೆ ಅಂಬೋದಕ್ಕಿಂತ ನನ್ನ ಧ್ಯಾನಕ್ಕೆ ಬಲವಂತವಾಗಿ ಕರ್ಕೊಂಡು ಬಂದೆ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಶುದ್ಧ, ಈಗೇನು ಶುದ್ಧ ಸಸ್ಯಾಹಾರಿ ಐತಲ್ಲ, ಅವಾಗ ಶುದ್ಧ ಮಾಂಸಾಹಾರಿ ನಾನು. ನಮ್ಮ ಊರಿನ ಆದಿದೇವತೆ ದೊಡ್ಡಬಸವೇಶ್ವರ ಸೋಮವಾರ ನನ್ನ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿ ಗುರುವಾರ ಒಂದು ದಿನ ಬಿಟ್ಟು ನಾನು ಪ್ರತಿದಿನನೂ ಮಾಂಸಾಹಾರ ಸೇವನೆ ಮಾಡ್ತಿದ್ದೆ. ಅದು ಅಮಾಸೆ ಅಂತ ಕೇಳಿಲ್ಲ, ಹುಣ್ಣಿಮೆ ಅಂತ ಕೇಳಿಲ್ಲ, ನನಗೆ ಬೇಕು. ಕೆಲವರೆಲ್ಲ ಆಸೆಯಿಂದ ತಿಂತಾರ, ಬಟ್ ನಾನು ದುರಾಸೆಯಿಂದ ತಿಂತಿದ್ದೆ. ನಾನು ಹೆಂಗಂದ್ರೆ ನಾನು ಆಕ್ಚುಲಿ ಮೂಲತಃ ನಾನು ರೈತಾಪಿ ಮಗ ಅಂತ, ನನಗೇನೋ ಒಂದು ಮಾಡ್ಬೇಕು, ನಾನು ಬಿಸ್ನೆಸ್ ಮಾಡೋಕಂಬ ಒಂದು ಹಂಬಲದಲ್ಲಿ ಇದ್ದಾಗ ನಾನು ವೈನ್ ಶಾಪ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಯಾರಾದ್ರೂ ವೈನ್ ಶಾಪ್ ಅಂದ್ರೆ ನಿಮಗೆ ಗೊತ್ತದು, ಕ್ಯಾಶುವಲ್ ಆಗಿ ಅದು ಮಾಂಸ ಮತ್ತು ಕುಡಿಯೋದು ಇವೆರಡಕ್ಕ ಮಾಡಿದ ಒಂದು ಪ್ಲೇಸ್ ಅಂತ ಹೇಳಿ ನಾನು ಅನುಭವಿಸಿರೋದು. ಅಲ್ಲಿ ಯಾರಾದ್ರೂ ಬಂದು ಮಾತಾಡಿದ್ರೆ, ನಾನ್ ವೆಜ್ ಅಂತ ಹೇಳಿ ಮಾತಾಡಿದ್ರೇನೆ ನನಗೆ ಅದನ್ನ ನಾನ್ ವೆಜ್ ತಿನ್ಬೇಕಂಬ ಒಂದು ಹಂಬಲ ಇರುತ್ತೆ ನನಗೆ. ಕೇಳಿಸ್ತಿದೆ ಸರ್. ಇಲ್ಲ ಡಿಸ್ಟರ್ಬ್ ಆಯ್ತು. ನನಗೆ ಯಾರಾದ್ರೂ ಮಾತಾಡಿದ್ರೆ ಸಾಕು, ನಾನ್ ವೆಜ್ ಬಗ್ಗೆ ಮಾತಾಡಿದ್ರೆ ನಾನು ತಿನ್ಬೇಕು. ನಾನು ಯಾವಾಗಿದ್ದನು ವಾರ ಕೇಳಿಲ್ಲ, ಅಮಾಸೆ ಕೇಳಿಲ್ಲ, ಹುಣ್ಣಿಮೆ ಕೇಳಿಲ್ಲ. ನಾನು ಬಿಟ್ಟಿದ್ದು ಸೋಮವಾರ ಮತ್ತು ಬುಧವಾರ, 2 ದಿನ ಮಾತ್ರ. ಯಾವ ಶನಿವಾರ ಅಲ್ಲ, ಯಾವ ಅಮಾಸೆ, ಈ ರೀತಿ ನಾನು ಅದನ್ನ ಬಗ್ಸ್ತಾ ಇದ್ದೆ. ಇದ್ರ ಜೊತೆಗೆ ನನಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಎಪ್ಲಾಸ್ಟಿಕ್ ಅನಮಿಕ್ ಪೇಷಂಟ್. ನಾನು ಅನಮಿಕ್ ಮೀನ್ಸ್ ಬ್ಲಡ್ ಸೆಲ್ಸ್ ಬಹಳ ಕಡಿಮೆ ಆಗ್ತಿದ್ವು. ಬಟ್ ಇವತ್ತಿಗೂ ಹಂಗೆ ಇದಾವೆ. ಅದು ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ನನ್ನ ದೇಹ ಅದಕ್ಕೆ ಒಗ್ಗಿದೆ. ಈ ರೀತಿ ನನ್ನ ಜೀವನ ಸಾಕ್ಷಿ ಅಂತ ಪಡ್ತಿರ್ಬೇಕಾದ್ರೆ ನಮ್ಮ ಬ್ರದರ್ ಅವರು ಆಸ್ಪತ್ರೆಗೆ ಹೋಗ್ತಿದ್ರೆ, ನನ್ನ ಕೋ ಬ್ರದರ್ ಅಂದ್ರೆ ನಮ್ಮ ಹೆಣ್ಮಕ್ಳು ಅಕ್ಕನ ಗಂಡ, ಅವರೆಲ್ಲ ಧ್ಯಾನ ಮಾಡ್ತಾರೆ. ಬಳ್ಳಾರಿಯಲ್ಲಿ ಹನುಮಂತಪ್ಪ ಅಂತ ಕೇಳಿ ಕೆಲಸ ಮಾಡ್ತಾರೆ. ಅವರೆಲ್ಲ ಧ್ಯಾನ ಮಾಡ್ತಿದ್ರು ಮೊದಲಿಂದ. 2012ರಿಂದನೇ ಧ್ಯಾನ ಮಾಡ್ತಿದ್ರು. ಅವ್ರು ಹೇಳ್ತಾನೆ ಇದ್ರು ನನಗೆ, ಧ್ಯಾನ ಮಾಡಿದ್ರೆ ನಾನ್ ವೆಜ್ ಬಿಡಲ್ಲ ಅಂತ. ಯಾವ್ದಿಲ್ಲ, ನಾನ್ ವೆಜ್ ಬಿಡ್ಬೇಕಪ್ಪ, ನಾನ್ ವೆಜ್ ಬಿಟ್ರೆ ಬೇಸಾಗ್ತೀಯಾ, ಈ ರೀತಿ ಎಲ್ಲ ಹೇಳ್ತಿದ್ರು. ನಾನು ಬಿಡಲ್ಲ ಅಂತ ಹೇಳಿ ನಾನು ಧ್ಯಾನ ಧಿಕ್ಕಾರ ಮಾಡ್ಕೊಂತ ಬಂದನು. ಬಟ್ 2014ರಲ್ಲಿ ನನ್ನ ಬಲವಂತವಾಗಿ ಕರ್ತವ್ಯ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಾವು ಬಳ್ಳಾರಿಯಿಂದ ಪ್ರಯಾಣ ಬೆಳೆಸಿದ್ದು 2 ಕಾರ್ಗಳಲ್ಲಿ. ಒಂದು ಅಂಪನ್ ಸಾರ್ ಕಾರು, ಬಳ್ಳಾರಿಯಲ್ಲಿ ಅಂಪನ್ ಸಾರ್ ಅಂತಿದ್ದಾರಲ್ಲ ಅವ್ರ ಕಾರು ಒಂದು ನಮ್ಮ ಕೋ ಬ್ರದರ್ ಅಂದ್ರೆ ನನ್ನ ಗುರುಗಳು, ಧ್ಯಾನಕ್ಕೆ ಕರ್ಕೊಂಡ್ ಬಂದ ಗುರುಗಳು ಹನುಮಂತಪ್ಪ, ಅವ್ರ ಕಾರ್ನಲ್ಲಿ ನಾವು ಈ ರೀತಿ ಪ್ರಯಾಣ ಬೆಳೆಸಂತ ಹೋದಾಗ ಫಸ್ಟ್ ಕರ್ನೂಲ್ ಹೋದ್ವಿ. ಕರ್ನೂಲಿಂದ ಓಂಕಾರೇಶ್ವರ ಬಿಟ್ಟು ಕಡತಾಳ ಸೇರಿದಾಗ ಡಿಸೆಂಬರ್ 2014 ನಾವು 18ನೇ ತಾರೀಕು ಸಾಯಂಕಾಲ 4ರಿಂದ 5 ಗಂಟೆ ಆಗಿರ್ಬೋದು. ಅವಾಗ ನಾವು ಕಡತಾಳಕ್ಕೆ ಸೇರಿದ್ವಿ. ಆಗ ಇವರೆಲ್ಲ ಹೇಳ್ತಿದ್ರು, ಗುರು ಹಂಗಿರ್ತಾನೆ. ನಾನು ಇದುವರೆಗೆ ಆಯ್ತು ನೋಡ್ಕೊಂಡ್ ಬಂದ ಗುರು ಯಾವ ರೀತಿ ಇರ್ತಿದ್ದಂದ್ರೆ, ಕಾವಿ ಬಟ್ಟೆ, ಒಂದು ಐಷಾರಾಮಿ ಕಾರು, ಕಾಲಲ್ಲಿ ಕಟ್ಗೆ ಚಪ್ಪಲಿ, ಇನ್ನು ಈ ರೀತಿ ಗುರುನ ನೋಡಿದ್ದೆ ನಾನು. ಬಟ್ ಇವರು ಒಂದು ಯಾವ್ದೋ ಸ್ಕೂಟರ್ ಮೇಲೆ ಬಂದ್ರು, ಗಡ್ಡ ಇತ್ತು. ಇವರೇ ಸ್ಕೂಟರ್ ಹಾಕೊಂಡು ಬಂದ್ರು. ಯಾರ ಬಲಾರ వచ్చినాರ ಅಂತಂದ್ರು. ಅವ್ನ್ ಸರ್ ಅಂತ ಎಲ್ಲರೂ ಇವರು ಕೈ ಮುಗಿದ್ರು. ಸ್ವಲ್ಪ ಭೋಜನ ಚೇಪೋ ಅಂತೇಳಿ ಇಷ್ಟಂದು ಹೋದ್ರು. ನಾನು ಯಾರೋ ಬಿಡು ಅನ್ಕೊಂಡು ಸುಮ್ಮನೆ ಅದೇ ಕೇಳಿದೆ. ಆಮೇಲೆ ಈ ಸಣ್ಣ ನೆನೆಸಲ್ಲ ಯಾರು ಈ ಗುರು ಅಂತ ಹೇಳಿ, ಅವಾಗ ಹೋದ್ನಲ್ಲಪ್ಪ ಅಂತಂದ್ರು. ಅವಾಗ ಯಾವಾಗ ಹೋದ ಅಂದ್ರೆ, ಅವಾಗ ಸ್ಕೂಟರ್ ಮೇಲೆ ಹೋದ್ರಲ್ಲ, ಸ್ಕೂಟರ್ ಮೇಲೆ ಹೋದ್ರೆ ಇಷ್ಟೆಲ್ಲ ಸಂಸ್ಥೆಯ ಗುರುಗಳ ಅಂತಂದ್ರೆ, ಹೌದು ಇಷ್ಟೆಲ್ಲ ದೊಡ್ಡ ಇದಕ್ಕೆಲ್ಲ ಅವರೇ ಗುರುಗಳು. ಅಂದ್ರು. ಆಮೇಲೆ ನಾನೀಗ ಏನಾಯ್ತಂದ್ರೆ,
ನನಗೆ ಸ್ವಲ್ಪ ಮೊದಲಿಂದನೂ ನನಗೆ ಯಾವ್ದಾದ್ರು ರಿಸರ್ಚ್ ಮಾಡ್ತಿದ್ದೆ ಜಾಸ್ತಿ. ನಾನು ಮೊಬೈಲ್ ಹಿಡ್ಕೊಂಡೇನಂದ್ರೆ ಏನಾದ್ರು ನೆಟ್ನಾಗ ಹುಡುಕ್ತಿದ್ದೆ, ಇದ್ರ ಬಗ್ಗೆ ಏನು, ಇದ್ರ ಬಗ್ಗೆ ಏನು, ಅದ್ರ ಬಗ್ಗೆ ಏನು ಅಂತ ಹುಡುಕ್ತಿದ್ದೆ. ಹಂಗ ಹೋದಾಗ ಇವರು ಒಂದು ಇದನ್ನ ವಿಡಿಯೋಸ್ ನೋಡ್ಕೊಂತ ಹೋದ್ರೆ ಇವರು ಕೆಲವರು ಎಲ್ಲ ಕಾಲು ಆ ವಿಡಿಯೋಗಳನ್ನ ಯಾರೋ ಕಾಲು ಮುಗಿದ್ರು ಪಟ್ಟಣ ಮಾಡ್ಯಾರ. ನನಗೆ ಏನು ಇದು ಗುರುಗಳು ಕಾಲು ಮುಗಿಸಂಬಲ್ಲ, ಒಂದು ಕಾವಿ ಬಟ್ಟೆ ಇಲ್ಲ, ಒಂದು ಕಾಲ ಕಟ್ಟಿಗೆ ಚಪ್ಪಲಿ ಇಲ್ಲ, ಇಂಥ ಗುರುಗಳು ಇದನ್ನೆಲ್ಲ ಮಾಡ್ತಾರ. ನನಗೆ ಒಂಥರ ಆಶ್ಚರ್ಯ ಆಯ್ತು. ಸರಿ ನೋಡೋಣ ಬಿಡು ಅಂತೇಳಿ ಇನ್ನು ಹಂಗೆ ಆಯ್ತು. ರಾತ್ರಿ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಓಪನಿಂಗ್ ಸೆರೆಮನಿ ಸ್ಟೇಜ್ ಹತ್ರ ಕರ್ಕೊಂಡೋದ್ರು. ಎಲ್ಲ ಇತ್ತು, ಎಲ್ಲ ಅವ್ರು ಇದು ಮಾಡಿದ್ರು, ಧ್ಯಾನ ಮಾಡ್ತಿದ್ರು. ಏನೋ ಕೂತ್ಕೊಂಡು ಧ್ಯಾನ ಆಯ್ತು, ಸುಮ್ಮನೆ ಕೂತ್ಕೊಂಡಿದ್ವಿ. 8:30 9 ಗಂಟೆ ಆಯ್ತು. ಊಟಕ್ಕೆ ಊಟಕ್ಕೆ ಬಂದು ಒಂದು ದೊಡ್ಡದಾದ ಟೆಂಟ್ ಅಲ್ಲಿ, ಆ ಟೆಂಟ್ನಲ್ಲಿ ಹೋಗಿ ನಮಗೆ ಒಂದು ನಾವು ಹೋಗಿ ಅಲ್ಲಿ ಮಲಗಿದೆ. ಬಟ್ ಮಲಗೋ ಮುಂಚೆ ಕಂಪೌಂಡವರು ಮತ್ತೆ ನಮ್ಮ ಗುರುಗಳು ಹನುಮಂತಪ್ಪ ಅವರು ಇವರಿಬ್ರು ಹೇಳಿದ್ರು, ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ಬಿಡ್ಬೇಕು, ಅಲ್ಲಿ 5 ಗಂಟೆಗೆ ಧ್ಯಾನ ಆಗುತ್ತೆ, ಹೋಗ್ಬೇಕು ಅಂತ. ಕರೆ ಎದ್ದೋಣ ಇವಾಗ ಅಂತ ನಾನು ಸುಮ್ಮನೆ ಹಿಂಗೆ ಅನ್ಕೊಂಡು ಮಲಗಿದೆ. ಕರೆಕ್ಟ್ ಇವ್ರು ಬಿಡ್ಲಿಲ್ಲ. 4 ಗಂಟೆಗೆ ನಾನು ಹೆಂಗಸಿದ್ರು 4 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ತಿದ್ರು. ಇವರೇ ಕರ್ಕೊಂಡು ಹೋಗಿ ನನ್ನ ಎಲ್ಲ ಮಾಡ್ಬಿಟ್ಟು ಅದು ನನಗೆ ಬಲವಂತವಾಗಿ ಮಾಡ್ತಿದ್ರು. ಅಲ್ಲಿ ಕರ್ಕೊಂಡು ಹೋಗಿ ಸ್ಟೇಜ್ ಇನ್ನೇ ದೊಡ್ಡದು ಸ್ಟೇಜ್ ಎಲ್ಲ ನೀವು ನೋಡಿರ್ಬೋದು. ಆ ಸ್ಟೇಜ್ ಮುಂದೆ ನಾವು ಬಹಳ ಹತ್ರವಾಗಿ ಅಂದ್ರೆ ಒಂದು ಸ್ವಲ್ಪ ಒಂದು 20-30 ಮೀಟರ್ ಅಂತರದಾಗ, ಅವಾಗ 100 ಮೀಟರ್ ಉದ್ದ ಇರೋದ್ರಾಗ ನಾವು 20-30 ಮೀಟರ್ ಅಂತರದಾಗ ಕುತ್ಕೊಂಡಿದ್ವಿ. ಕಾಣ್ತಾ ಇದ್ರು ಸ್ಟೇಜ್ ಮುಂದೆ ನಿಶ್ಚಲವಾಗಿ ಕಾಣ್ತಾ ಇದ್ರು ಪತ್ರಿಕಾರರು ಇವರೆಲ್ಲ ಅಂಬೋದು ನಮಗೆ ಗೊತ್ತಿಲ್ಲ, ಬಟ್ ಕಾಣ್ತಾ ಇದ್ರು. ಮ್ಯೂಸಿಕ್ ಎಲ್ಲ ಕಾಣ್ತಿದ್ರು. ಆ ರೀತಿ ಕುಂಚಿದ್ರು, ಕುಂದಾಡಿ ಈ ಕಡೆ ಒಬ್ಬರು ಈ ಕಡೆ ಕೂತ್ಕೊಂಡ್ರು. ಅವ್ರು ಹೇಳಿದ್ರು, ನಾವು ಓಕೆ ಅಂತ ಹೇಳಿ ನಿಮ್ಗೆ ಅರ್ಥ ಎದುರ್ಬಾರ್ದಂತ. ಸರಿ ಅಂತೇಳಿ ನೋಡ್ಕೊಂಡು ಇದು ಮಾಡಿದ್ವಿ. ಬಟ್ ಕುತ್ಕೊಂಡಿವಿ. ನಾನು 5 ಗಂಟೆಗೆ ಕೂತ್ಕೊಂಡನು. ಸಾರು ಓಕೆ ಹೇಳತ್ತಾಗ ಅವ್ರಿಗೆ ನನ್ನ ಬಡಿಯತಾಗ ಕುತ್ಕೊಂಡಿಲ್ಲ ನಾನು. ಬಟ್ ಧ್ಯಾನ ಆಗಿದೆ, ನಿದ್ದೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟು ನಾನಂತೂ ಹಿಂಗ್ ಕುತ್ಕೊಂಡಿರೋದೊಂದೇ ನೆನಪು. ನಿದ್ದೆ ಮಾಡಿಲ್ಲ, ಒಟ್ಟು ಧ್ಯಾನ ಕೂತ್ಕೊಂಡಿದ್ದೆ ಅಷ್ಟೇ. ಈ ರೀತಿ ಆಯ್ತು. ಸಾರು ಎಲ್ಲ ಓಕೆ ಆದ್ಮೇಲೆ ಸ್ವಲ್ಪ ಹೊತ್ತು ಅವ್ರು ಸಾರು ಕ್ಲಾಪ್ಸ್ ಹಾಕ್ಸೋದು ಅವು ಇವೆಲ್ಲ ಮಾಡ್ಕೊಂಡು ಕೂಡ ಸೈಲೆಂಟ್ ಆಯ್ತು. ಯಾವಾಗ ಅವ್ರು ಸಾಕು ಮತ್ತೆ ಸ್ಟೇಜಲ್ಲೂ ಸೈಲೆಂಟ್ ಆಗ್ಬಿಟ್ಟು ನಾನು ಯಾವ ಸೈಲೆಂಟ್ ಆಯ್ತು ಅನ್ನೋದನ್ನ ನಾನು ಇದುವರೆಗೆ ನೋಡಿದ್ದೆ. ಅಷ್ಟು ಸಾವಿರಾರು ಜನದ ಒಂದು ಪ್ಲೇಸ್ನಾಗ ಸೈಲೆಂಟ್ ಆದ್ರೆ ಒಂದು ಪಿನ್ ಬಿದ್ರೆ ಜನ ಸೌಂಡ್ ಬರ್ತಾ ಅಷ್ಟು ಸೈಲೆಂಟ್ ಆಯ್ತು ಸ್ಟೇಜ್ ಎಲ್ಲ. ಏನಿದು ಒಂಥರ ಆಶ್ಚರ್ಯ. ಬಟ್ ನೋಡೋಣ ಅಂತ ಚಿನ್ನ ಆದಾಗ ಹಂಗೆ ಆಯ್ತು. ಸಾರು ಸ್ಪೀಚ್ ಅಂದ್ರು ಅದು ಇದು ಏನೋ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಮಮತಾರ ಬಗ್ಗೆ ವಿಷಯ ಮಾತಾಡ್ಕೆ ಅಂತ ಬಂದು ಒಂದು ಮಾತು ಹೇಳಿದ್ರು. ಧ್ಯಾనం చేస్తాం మాంసం తిను ఎవరు వద్దన్నారు అన్నారు. ನನಗೆ ಎಲ್ಲಿಂದ ಖುಷಿ ಆಗಿ ಚೇರ್ ಮೇಲೆ ಎದ್ದು ಕೂತ್ಕೊಂಡು ಒಂಥರ ಖುಷಿ ಮೇಲೆ ಎದ್ದು ಕೂತ್ಕೊಂಡ್ಬಿಟ್ಟೆ. ಬಿಟ್ಬಿಟ್ರಲ್ಲ ಧ್ಯಾನ ಮಾಡ್ಕೊಂತ ಮಾಂಸ ತಿನ್ನು ಯಾರು ವದ್ದన్నారు ಅಂತ ಅಂದ್ಬಿಟ್ಟಲ್ಲ, ಅದು ಖುಷಿ ಆಯ್ತು ನನಗೆ. ಹೌದಾ ಇಷ್ಟು ಹೇಳ್ತಾರಂದ್ರೆ ಧ್ಯಾನ ಮಾಡಿಬೋದಲ್ಲ ಇನ್ನಂತ ಖುಷಿ ಆಯ್ತು. ಬಟ್ ಹಂಗಂತ ಒಂದು ಕೆಲವೇ ಕ್ಷಣದಾಗ ಈ ಕೊಡುಕುದು ಕೂతురుದು ತೊಡೆ ನರ್ಕೊಂಡು ತಿನ್ನಂడి ఎట్లా బాగుంటది చూడు ಅಂತಂದ್ರು. ಅವಾಗ ನನಗೆ ಆಯ್ತು ಈ ಕಡೆ ಕಪಾಲ ಸುಮ್ಮನೆ ಹಿಂಗೆ ಬಡಿತಾರಲ್ಲ ಅದಂಗ ಆ ಬಡದು ಫೀಲ್ ಆಯ್ತು ನನಗೆ. ತಕ್ಷಣ ನನಗೆ ಮೈ ನಡುಕ ಬಂದ್ಬಿಡ್ತು. ಯಾಕಂದ್ರೆ ನಮ್ಮಿಂದ ಸಣ್ಣ ಮಕ್ಕಳು ಇವ್ರು ಏನಪ್ಪ ಮಕ್ಕಳದು ತೊಡೆ ತಿನ್ನಂತಾರ, ಅದು ಮಾಂಸ ಅಲ್ಲ ಅಂತಂದಾಗ ನನಗೆ ನಡುಕ ಬಂತು. ಒಂಥರ ಆಲೋಚನೆ ಮಾಡಿದೆ, ಹೌದಲ್ಲ ನಾನು ಇಷ್ಟು ದಿನ ಮಾಡಿದ್ದು, ಇಷ್ಟು ದಿನ ತಿಂದಿದ್ದು ಒಬ್ಬ ತಾಯಿ ತಂದೆಯ ಮಕ್ಕಳದು ನಾವು ಮಾಂಸ ತಿಂದಿನಾಗೆ ನಮ್ಮ ಮಕ್ಕಳು ಅಂಬತ್ತೇಳಿ ನಮಗೆ ಮೈ ಎಷ್ಟು ಬೆವರು ಇಟ್ಟು. ಅವಾಗೆ ನಾನು ಅನ್ಕೊಂಡೆ ನಾನು ಇನ್ಮೇಲೆ ತಿನ್ನಬಾರದು ಅಂತೇಳಿ. ಪರಿವರ್ತನೆ ಒಬ್ಬ ಗುರುವಿನ ಮಾತನ್ನ ನನಗೆ ಎದ್ದು ಹೇಳ್ತಂದ್ರೆ ಯಾವ್ದೇ ಇದೆ ಒಬ್ಬ ಗುರುಗೆ ಏನೋ ಒಂದು ದಾಟಿ ಮುಖ್ಯ. ಇವಾಗ ಅದೇ ಸಿಕ್ಕ ಮಾಂಸ ತಿನ್ನಬಾರ್ದು ಅಂದ್ರೆ ನೀನ್ ಹೇಳ್ತೀಯ ಅಂತಾರ. ಅದನ್ನ ಹೇಳೋ ರೀತಿಯಾಗಿ ಅವ್ರಿಗೆ ಗೊತ್ತಿತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೂ ಯಾವ ರೀತಿ ಮುಟ್ಸ್ಬೇಕಂಬೋದು. ಫಸ್ಟ್ ಸಾರಿ ಹೆಂಗ ಅನ್ನೋದನ್ನ ಸುಮ್ಮನೆ ನಮ್ಮ ಮಕ ನೋಡತ್ತೇಳಿ ಅಬ್ಸರ್ವೇಷನ್ ಮಾಡಿ ಅವ್ರು ತಕ್ಕಂಗೆ ಹೇಳ್ತಿದ್ರು ನೀನ್ ಹಿಂಗೆ ಅಂತ. ಅಂತ ಅವತ್ತು ನನಗೆ ಒಂಥರ ಮನಸ್ಸು ಪರಿವರ್ತನೆ ಆಗುತ್ತೆ. ಹೌದು ಅಲ್ಲ ನಾನು ಮಾಂಸ ತಿನ್ಬಾರ್ದು ಆಯ್ತು. ಬಂದೆ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ವಿ, ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಈಗ ಮನೆಗೆ ಬಂದು ಯಾಕಂದ್ರೆ ನನ್ನ ಇದುವರೆಗೆ ನನ್ನ ಕುಟುಂಬದಲ್ಲಿ ನೋಡಿರೋದು ವಿಜಯಕುಮಾರ್ ಅನ್ಬೇಕು ಅವ್ನ ಮಾಂಸ ಪ್ರಿಯ ಅಂತೇಳಿ. ಇಲ್ಲ ನಾನು ಬಂದು ಮಾಂಸ ತಿನ್ನಲ್ಲ ಅಂದ್ರೆ ಎಲ್ಲರೂ ಒಂಥರ ಕಬಡ್ಡಿ ಮಾಡ್ಬಿಟ್ಟು ಸುಮ್ಮನೆ ಅಂತೇಳಿ ಈ ರೀತಿ ನಗರು. ನೀನ್ ಕರ್ಬಿಡ್ತೀಯಾ ಫ್ರೆಂಡ್ಸ್ ಆಯ್ತು, ಇಲ್ಲಿ ಮನೆ ರಿಲೇಟಿವ್ಸ್ ಆಯ್ತು, ಎಲ್ಲರೂ ನೋಡೋಣ ನೀನ್ ಏರ್ ದಿನ ಬಿಟ್ಟಿರ್ತೀವಿ ಈ ರೀತಿ ಎಲ್ಲ ಆಗ್ಬೋದು.
ಬಟ್ ನಾನು ಈ ರೀತಿ ಅನ್ಕೊಂಡು ಬಟ್ ಡಿಸೈಡ್ ಆಗಿ ಬಂದಿದ್ದೆ ನಾನು ಮುಟ್ಬಾರ್ದು. ಬಟ್ ಇನ್ನೊಂದು ನಾನು ಪ್ರತಿಯೊಬ್ಬರಿಗೆ ಇಲ್ಲಿ ಹೇಳೋದೇನಂದ್ರೆ ಆತ್ಮ ನಾವು ಏನೇ ಮಾಡು ಆತ್ಮಪೂರ್ವಕವಾಗಿ ಮಾಡ್ಬೋದು. ಸುಮ್ಮನೆ ಯಾರು ಹೇಳಿದ್ರು, ಪತ್ರಿ ಸರ್ ಹೇಳಿದ್ರು ಮಾತ್ರ ತಿನ್ಬಾರ್ದು. ಸಿನಿಮಾ ತುಂಬಾ ಆಸೆ ಐತೆ, ಪತ್ರಿ ಸರ್ ಹೇಳ್ಯಾರ ಬಿಡೋಣ. ಅಲ್ಲ, ಅದಲ್ಲ. ನಾವು ಯಾರು ಆತ್ಮಪೂರ್ವಕವಾಗಿ ಬಿಡ್ತೀವಿ, ಆತ್ಮಪೂರ್ವಕವಾಗಿ ಮಾಡ್ತೀವಿ, ಅದು ಮಾತ್ರ ಶಾಶ್ವತ. ಸುಮ್ಮನೆ ನಾವು ತೋರ್ಸಿಗೆ ಇಲ್ಲಪ್ಪ ನನಗೆ ಗುರುತು ಹೇಳ್ಯಾರ ತಿನ್ನಬಾರ್ದು, ಅಲ್ಲ ಅದು. ಒಳಗ ಆಸೆ ಇಟ್ಕೊಂಡು ನಾವು ಬಿಡ್ತೀವಂದ್ರೆ ಅದನ್ನು ಪಾಪನೇ. ಬಟ್ ಆತ್ಮಪೂರ್ವಕವಾಗಿ ನಾನು ಇಲ್ಲ, ಈಗ ಆಪ್ಷನ್ ಇವತ್ತು ಮಾಂಸ ತಿಂದ್ರೆ ನಾನು ಆಯ್ತು ಸತ್ತು ಅಷ್ಟೇ, ತಿನ್ಲೇಬೇಕಂಬುದಲ್ಲ. ಇಲ್ಲ ತಿಂದ್ರೆ ಬದುಕ್ತೀನಿ ಅಲ್ಲ, ಬಿಟ್ಬಿಡು. ಆತ್ಮಪೂರ್ವಕ ಬಿಟ್ಟಂದ್ರೆ ಬಿಟ್ಟೇ ಬಿಡ್ಬೇಕು, ಹಂಗಿರ್ಬೇಕು. ಸುಮ್ಮನೆ ಯಾರು ಹೇಳ್ಯಾರ ನಾನು ಅವ್ರು ಹೇಳ್ಯಾರ ಬಿಡ್ತೀನಿ, ಇವ್ರು ಹೇಳ್ಯಾರ ಅಲ್ಲ. ನಾನು ಅವತ್ತು ಯಾರು ಹೇಳಿದ ಆ ಮಾತು ಏನೈತಲ್ಲ, ನಾನು ಆತ್ಮಹತ್ಯೆ ಆಗಿತ್ತು. ನಾನು ಸುದ್ದಿ ಗೊತ್ತಾಯ್ತು, ಹೌದಾ ನಾವು ತಿಂತಾ ಇದ್ವಿ ಇಷ್ಟು ದಿನ ಯಾರೋ ಮಕ್ಕಳದು ಮಾಂಸನ ನಾವು ತಿಂತಾ ಇದ್ವಿ. ನಮ್ಮ ಮಗ ಅಂಬತ್ತೇಳೆ ಮಕ್ಕಳದು ಪಡೆಯಕಿನ ಅಂಬತ್ತೇಳೆ ನಾವು ಹೆಂಗ ಬೆವರು ಹೊಡೆದ್ವು, ಅವಕ್ಕೂ ಅಷ್ಟೇ ನೋವು ಆಗಿರ್ತಲ್ಲ. ಅದು ನನಗೆ ಗೊತ್ತಾಯ್ತು, ಹೌದಲ್ಲ ಅವ್ರು ಇನ್ನೊಬ್ರು ಯಾರಿಗೋ ತಿಂತಾ ಇದ್ವಿ ಬಿಟ್ಬಿಡೋಣ ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡು ಅವತ್ತೇ ಇದು ಗೊತ್ತಾಗ. ಬಟ್ ಇಲ್ಲಿ ಊರಿಗೆ ಬಂದ್ಮೇಲೆ ಇಷ್ಟೆಲ್ಲ ಸ್ವಲ್ಪ ಕೆಲವು ಎದುರಿಸ್ಬೇಕಾಯ್ತು ನಾನು. ಯಾಕಂದ್ರೆ ಮೊದಲೆಲ್ಲ ನನ್ನ ಇದೆಲ್ಲ ರೂಟ್ ಯೂ ಟರ್ನ್ ಆಗ್ಬಿಟ್ಟಿತ್ತು. ನಾವು ಹೋಗ್ತಿರೋ ರೂಟೇ ಬೇರೆ, ಈಗ ಜರ್ನಿ ಮಾಡ್ತಿರೋ ರೂಟೇ ಬೇರೆ, ಯೂ ಟರ್ನ್ ಆಗಿತ್ತಲ್ಲ. ಅದಕ್ಕೆ ಎಲ್ಲರೂ ನಾನ್ ಚೆಕ್ ನಾನು ಡಿಸೈಡ್ ಆಗ್ಬಿಟ್ಟಿತ್ತು ತಿನ್ನಬಾರದು. ಏನೇ ಇವತ್ತು ಆಪ್ಷನ್ ಇಲ್ಲ. ಒಂದ್ಸರಿ ಏನಾಯ್ತು, ನಾವು ಇದೇ ರೀತಿ ನಾನು ಮೊದಲು ತಿಂದಿರೋದ್ರಿಂದ ನನ್ನ ಅಮ್ಮ ಅಂದ್ರೆ ನಮ್ಮ ಅಮ್ಮನ ಅಕ್ಕ ದೊಡ್ಡಮ್ಮ ಅನ್ನೋದ್ರಿಂದ ನಾವು ಅವ್ರ ಊರಿಗೆ ಹೋಗ್ಬೇಕಾಯ್ತು. ಹೋಗಿದ್ದೆ, ಅದು ರಾತ್ರಿ ಸ್ವಲ್ಪ ಹೆಚ್ಚು ಅವ್ರ ಮನೆಗೆ ಹೋದಾಗ 9ರಿಂದ 9:30 ಯಾವ್ದೋ ಊರಿಂದ ಅವ್ರ ಊರು ಸ್ವಲ್ಪ ಹಳ್ಳಿ ಊರು. ಸ್ವಲ್ಪ ಲೇಟ್ ಆಗಿ ಅವ್ರ ಊರಿಗೆ ಹೋದೆ. ಸಿಕ್ಕಾಪಟ್ಟೆ ಆಗ್ತಿತ್ತು. ಆಯಮ್ಮ ನನ್ನ ಏನ್ ನೋಡಿದ್ದು, ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಊಟ ಮಾಡೋದು ನೋಡಿದ್ದು. ಆಯಮ್ಮ ಅದಕ್ಕಾಗಿ ಮಗ ಬರ್ತಾನೆ ಅಂತ ಹೇಳಿ ಸುಮಾರು ಒಂದು 4-5 ಐಟಮ್ ಕೋಳಿ ಅಂದ್ರೆ ಕೋಳಿ ವೆರೈಟಿ ಕೋಳಿ ಫುಡ್ ಮಾಡಿ ಕೋಳಿ ಮಾಂಸನ ತಂದು ಅದನ್ನು ಅಡಿಗೆ ಮಾಡಿ ನಾನು ಮುಂದೆ ಕೂತಾಗ ಮುಂದೆ ಅಡಿಗೆ ತಿಂತಲ್ಲ. ನಾನು ಕೈ ಮುಗಿದೆ, ಅಮ್ಮ ಇದು ನನ್ನ ಆಹಾರ ಅಲ್ಲ, ನಾನು ಇದನ್ನೆಲ್ಲ ಬಿಟ್ಬಿಡ್ತೀನಿ, ಇದನ್ನ ಏನು ತಿನ್ನಲ್ಲ ಅಂತಂದ್ರೆ. ಇಲ್ಲ ಮಗ ನಾನು ಏನು ಮಾಡಿಲ್ಲ, ನೀನು ಬರ್ತೀನಿ ಅಂತ ಈಗ ಒಂದೇ ಮಾಡೀನಿ ಅಂತಂದ್ರೆ. ಬೇಡಮ್ಮ ನೀರ್ ಕೊಟ್ಬಿಡು ಒಂದು ಗ್ಲಾಸ್ ಅಂತ. ಇಲ್ಲ ಮಗ ಹೆಂಗ ಇದು ಮಾಡ್ತೀವಿ ಅಂತ ಅನ್ನ ಪಲಾವ್ ಮಾಡಕ್ಕೆ ಅದನ್ನು ಇಲ್ಲ ಮಗ ನಮ್ ಕೈ ಸ್ವೀಟ್ಸ್ಗಳೆಲ್ಲ ತೆಗೆದು ಬರ ಒಂದೇ ಕೊಡ್ತೀನಿ. ಬೇಡ ತಾಯಿ, ನಾನು ಅದು ಮುಟ್ಟದೇ ಇಲ್ಲ ಅಂತ ನಾನು ಡಿಸೈಡ್ ಆಗ್ತೀನಿ. ಯಾಕಂದ್ರೆ ಅವತ್ತು ಅಷ್ಟು ಹೊಟ್ಟೆ ಇಷ್ಟ ಇದೆ. ನಂದು ಯಾವುದೇ ಬುದ್ಧಿ ಆಗಲಿ ಮನಸ್ಸಾಗಲಿ ಯಾವ್ದು ಹೇಳ್ತಾ ಇಲ್ಲ ಇದು ತಿನ್ನು ಅಂತ. ನಿಮ್ಗೆ ಹೊಟ್ಟೆ ಇಷ್ಟ ಇದೆ ಇದನ್ನ ತಿನ್ನು ಅಂತ ಯಾವ್ದು ಹೇಳ್ತಾ ಇಲ್ಲ. ನಾನು ಬೇಡ ಅಂತ ಡಿಸೈಡ್ ಆಗಿದ್ದೆ. ಹಂಗಾಗಿ ಅದನ್ನ ಮುಟ್ತಾನೆ ಇದ್ದೆ, ಮುಟ್ತಾ ಕೊಡ್ಲಿಲ್ಲ. ಅವಾಗ ಆಯಮ್ಮ ಇಂದ ಕಡಿ ಬಗಲ್ ಮನೆಯಾಗ ನಾವು ಹೋಗಿ ಇಸ್ಕೊಂಬರ್ತಂತೆ. ಬಗಲ್ ಮನೆಯಾಗ ಅನ್ನ ಸಾಣಿ ಇಸ್ಕೊಂಬಂದ್ರು. ಕರ್ನಾಲ್ ಹೊಟ್ಟೆ ಎಷ್ಟಿತ್ತು ಬಡವ ಭಾಳ ಹೊಟ್ಟೆ ಎಷ್ಟಿತ್ತಲ್ಲ, ಅನ್ನ ಬೇಳೆ ಕಷ್ಟ ನಿನ್ ಬಾಯಿ ಈಗ ತುಟ್ಟಿ ಕಂಪ್ನಿ ಗಾಳಿ ಅಳಿಸೋಗ್ಬಿಟ್ಟಿದೆ. ಸುಮ್ಮನೆ ಹಂಗೆ ಏನ್ ಬಾಯಿ ಇಟ್ಕೊಂಡು ವಾಂತಿ ಬರೋಂಗ ಆಗ್ತದೆ. ಬಟ್ ಅದನ್ನೇ ಕಷ್ಟ ಇಷ್ಟಪಟ್ಟು ತಿಂದೆ. ಇದು ನನ್ನಲ್ಲಿ ಆಗಿರೋ ಬದಲಾವಣೆ. ಯಾಕಂದ್ರೆ ನಾವು ಬುಟ್ಟೆ ಅಂತ ಹೇಳಿ ಆಪ್ಷನೇ ಇಲ್ಲ. ಅವತ್ತು ಹೊಟ್ಟೆ ಎಷ್ಟಿದೆ ಬಹಳ ಮುಂದೆ ಎಲ್ಲ ಸುಮಾರು ವೆರೈಟೀಸ್ ಇದಾವ. ಬಟ್ ನಾವು ಯಾವೂ ಇಷ್ಟಪಡ್ರೆ ನನಗೆ ಮುಟ್ಬೇಕಂತ ನಾವು ಕೈಯಮ್ಮ ಫಸ್ಟ್ ನನಗೆ ನೋಡಿದ್ರಿಂದ ವಾಂತಿ ಬರ್ಕತ್ತಿದ್ದೆ ಅಂತೇಳಿ ಕೈಸಿ ಅಳಿಸಲಿದ್ದು ಸಾರದ ಜೊತೆಗೆ ನಾನು ಊಟ ಮಾಡಿದೆ. ರಾತ್ರಿ ಮತ್ತೆ ಊಟ ಮಾಡಿ ಪ್ರಯಾಣ ಬೆಳೆಸಿದೆ. ಏನೋ ಒಂಥರ ಖುಷಿ ನನ್ನ ದೇಹದಲ್ಲಿ. ಹೌದಲ್ಲ, ನಾನು ಅದನ್ನ ತಿನ್ಬೋದಾಗಿತ್ತು, ತಿನ್ಲಿಲ್ಲಲ್ಲ, ಬಹಳ ಖುಷಿ ಆಯ್ತು ನನಗೆ. ಅವತ್ತು ನಾನು ಅಳಿಸೋಗಿದ್ದು ತಿಂದ್ರು ಅಂತ ನನಗೆ ಅವತ್ತು ಒಳ್ಳೆ ಫುಡ್ ತಿಂದು ಬಂದು ನಮ್ಮ ಒಂದು ಫೀಲ್ ಇತ್ತು. ಈ ರೀತಿ ನನ್ನ ಇದರಲ್ಲಿ 2-3 ಘಟನೆ ಆಯ್ತು. ಹಿಂಗೆ ನಾನು ಸಾಕಿ ಅಂತ ಬಂದಾಗ ಒಬ್ರು ಯಾರೋ ನಮ್ಮ ಫ್ಯಾಮಿಲಿಯವರು ಹಿಂಗೆ ನಾವು ಕುಂಭ ಮಾಡ್ತೀವಿ, ನೀವು ಕುಂಭಕ್ಕೆ ಬರ್ಬೇಕು ಅಂತ ಹೇಳಿ ಕರೆಕ್ಟ್. ಸರಿ, ನಮ್ಮದು ಯಾಕಂದ್ರೆ ಕುಂಭಕ್ಕೆ ಹೋಗುತ್ತಾ ನನ್ನ ಭಾವನೆ ಇದಕ್ಕಿಂತ ಮುಂಚೆ ಇತ್ತಲ್ಲ, ಅಷ್ಟು ತಿನ್ನಲ್ಲ ಹೋಗ್ಬೋದಲ್ಲ ಅನ್ನೋದು ಒಂದು ನನ್ನಲ್ಲಿತ್ತು. ಕುಂಭಕ್ಕೆ ಕರೆದ್ರು, ಕುಂಭಕ್ಕೆ ಹೋದೆ. ನಾನು ಹೋದೆ, ಬಟ್ ಆ ಕುರಿ ಕಟ್ ಮಾಡ್ಬೇಕಾದ್ರೆ ನಾನೇ ಸುಮ್ಮನೆ ನಿಂತ್ಕೊಂಡಿದ್ದೀಗ ಅವ್ರ ಕುರಿ ಗುಡಿ ಮುಂದೆ ಕಟ್ ಮಾಡ್ಬೇಕಾದ್ರೆ ನನ್ನಲ್ಲಿ ಸುಮ್ಮನೆ ಬಳ ಬಳ ನೀರು ಕಣ್ಣು ನೀರು ಹೇಳ್ತಿದ್ದೀರ. ಅಷ್ಟು ದುಃಖಭರಿತವಾಗಿ ಮನ್ಸು ನೀವು ಬರ್ತದೆ, ಅಳು ಬರ್ತದೆ. ನನಗೆ ಯಾಕೋ ತಡೆದಾಗ್ಲಿಲ್ಲ. ನಾನು
ನಮ್ಮ ಮೇಡಮ್ ಅವರಿಗೆ ಅಂದ್ರೆ ನಮ್ಮ ಮಿಸಸ್ಗೆ ಯಾಕೋ ನನಗೆ ಸರಿಯಾಗ್ತಾ ಇಲ್ಲ, ಮನೆಗೂ ಬರ್ತಂತೆ. ಮನೆಗೆ ಬಂದು ಧ್ಯಾನ ಕೂತ್ಕೊಂಡಿನಿ. ಆ ದೃಶ್ಯ ನೋಡಿದ್ಮೇಲೆ ನನಗೆ ಬಹಳ ದುಃಖ ಉಕ್ಕಿ ಬರಕತ್ತಿ. ಏನಿದು ಅಂತ ಈ ರೀತಿ ಅಷ್ಟು ಇದಾಗ್ಬಿಟ್ಟು ಅವಾಗ ಅನ್ಕೊಂಡೆ ನಾನು, ಇನ್ನು ಮುಂದೆ ಸ್ವಲ್ಪ ಕುಂಭ ಅಂತವನ್ನ ಅವಾಯ್ಡ್ ಮಾಡಬೇಕು ಅನ್ಕೊಂಡೆ ಅಷ್ಟೇ. ಅವಾಯ್ಡ್ ಮಾಡಲಿಲ್ಲ ಜಲ್ದಿ ನಾನು. ಯಾಕಂದ್ರೆ ನಮ್ಗೆ ತುಂಬ ಕುಟುಂಬ 42 ಮನೆ ಇದಾವ ಎಲ್ಲವೂ. ಯಾಕಂದ್ರೆ ನಾನು ಮನೆಗೆ ಒಬ್ಬನೇ ಆಗಿರೋದ್ರಿಂದ ಯಾರೇ ಕರ್ಲಿ ನಾವು ಹೋಗ್ಬಿಟ್ಟು ಬರ್ಬೇಕು. ಯಾಕಂದ್ರೆ ನಮ್ಮ ಮುಂದೆ ಮನೆ ಕಾರ್ಯಕ್ರಮಕ್ಕೆ ನಾನು ಇವಾಗ ಹೋಗ್ಲಿಲ್ಲ ಅನ್ನೋದನ್ನ ತಪ್ಪು ಭಾವನೆಗಳು ಬರ್ತಾವ ಅಂತೇಳಿ ನಾನು ಹೋಗ್ತಿದ್ದೆ. ಮತ್ತೆ ದೂರದಿಂದ ಆ ಕಟ್ ಮಾಡೋದು ನೋಡ್ತಿದ್ದಿಲ್ಲ. ಆದ್ರೂ ಅವತ್ತು ಓದಿನ ಏನೋ ಒಂಥರ ನನಗೆ ಮನಸ್ಸಿಂದ ಗಂದರಗೋಲ ಬರೋದು, ಧ್ಯಾನ ಮಾಡೋದು, ಅದನ್ನ ಕ್ಷಮೆ ಕೇಳ್ಕೊಂಬೋದು. ಏನೋ ಇವತ್ತು ನಾನು ಮಾಡಿದ್ರು ತಪ್ಪು, ಇವೆಲ್ಲ ತಪ್ಪು ಅಂತಂದ್ರು ಏನೂ ಇಲ್ಲ. ತಿಂತಾ ಇದ್ದಿಲ್ಲ, ಬಟ್ ಅವ್ರ ಆಸೆನೂ ಇಲ್ಲ. ಬಟ್ ಯಾಕಂದ್ರೆ ತುಂಬಾ ಕುಟುಂಬ ಇರೋದ್ರಿಂದ ಕರೆದಾಗ ಹೋಗ್ಬೇಕು. ಯಾಕಂದ್ರೆ ಇವ್ನು ಬರ್ಲಿಲ್ಲ ಅಂದ್ರೆ ಅದು ಒಂಥರ ಏನೋ ಬೇಜಾರ. ಈ ರೀತಿ ನಡ್ಕೊಂಡು ಬಂದಾಗ ಒಂದ್ಸಲ ನನಗೆ ಇದ್ದಕ್ಕಿದ್ದಂಗೆ 2018ರಲ್ಲಿ ಧ್ಯಾನ ಹಿಂಗೆ ಒಂದ್ ದಿನ ಆಯ್ತವಾರ, ಅದು ಸೆಪ್ಟೆಂಬರ್ ಇದೇ ಇದರಲ್ಲಿ ಧ್ಯಾನ ಕೂತ್ಕೊಂಡಿದ್ವಿ. ನಾನು ಊರಾಗ ಬಂದು ಸ್ವಲ್ಪ ಬಂದ ಮೇಲೆ 2018 ಬಂದಾಗಲಿಂದ ಗ್ರೂಪ್ ಮೆಡಿಟೇಷನ್ಸ್ ಅಲ್ಲಿ ಗುಡಿ ಮಠಗಳು ಮನೆಗಳಲ್ಲಿ ಈ ರೀತಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾನೆ ಇದ್ದೆ ಯಾವಾಗ್ಲೂ. ಈ ರೀತಿ ಒಂದಿನ ಗ್ರೂಪ್ ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ನನಗೆ ಯಾಕೋ ಸ್ಟಮಕ್ ಪೇನ್ ಸ್ಟಾರ್ಟ್ ಆಯ್ತು. ನೋಡಿದೆ ಒಂದು 5 ನಿಮಿಷ ಆಗಿ ಧ್ಯಾನ ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಆಯ್ತು. ನಮ್ಮೂರಲ್ಲಿ ಕೊಲಿಕ್ ಹಿಂಗೆ ಧ್ಯಾನ ಮತ್ತೆ ಗಾಂಧಿ ಹೇಳ್ತಾರೆ, ಅವ್ರಿಗೆ ಹೇಳಿದೆ, ಸರ್ ಹಿಂಗ ನನ್ಗೆ ಯಾಕೋ ಸ್ಟಮಕ್ ಪೇನ್ ಜಾಸ್ತಿ ಆಗ್ತಾ ಇದೆ, ಈಗ ಕ್ಲೋಸ್ ಮಾಡಿಬಿಡಿ, ನಾನು ಹೋಗ್ತೀನಿ ಅಂತೇಳಿ ಧ್ಯಾನನ ಬಿಟ್ಟು ನಾನು ಬಂದ್ಬಿಟ್ಟೆ. ಬಂದ್ರೆ ಮನೆಯಲ್ಲಿ ಬಂದಿನಿ, ಆ ಹೊಟ್ಟೆ ನೋವಿಗೆ ಅನ್ಕಾನ್ಸಿಯಸ್, ನನ್ನ ದೇಹದಿಂದ ನನಗೆ ಅನ್ಕಾನ್ಸಿಯಸ್ ಆಯ್ತು. ಅನ್ಕಾನ್ಸಿಯಸ್ ಆಯ್ತು. ಆಸ್ಪತ್ರೆಗೆ ಹೋಗಿ ಇವರು ಮನೆಯಲ್ಲ ಮತ್ತೆ ನನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡಿದಾರ. ಬಳ್ಳಾರಿಯಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿದಾರ. ಇದೆಲ್ಲ ಇಲ್ಲ. ಬೆಳಿಗ್ಗೆ ನಾನು ಇಲ್ಲಿ ಸಂಡೇ ದಿನ ಸ್ವಲ್ಪ 7ರಿಂದ 8 ಗಂಟೆಗೆ ನನ್ನ ದೇಹ ನನ್ನ ಬರ್ತಲ್ಲ ಅನ್ಕಾನ್ಸಿಯಸ್ ಆದನು. ಮತ್ತೆ ನನ್ನ ದೇಹ ಅಂತ ನಾನು ಎಚ್ಚರ ಆಗಿದ್ದು ಮತ್ತೆ ಬೆಳಗಿನ ಜಾವ ಮಾರನೇ ದಿನ ಅಂದ್ರೆ ಸೋಮವಾರ ಮಾರನೇ ದಿನ 10ರಿಂದ 10:30 ಆಗಿರ್ಬೋದು. ಅವಾಗ ಈಗ ಕಣ್ಣು ಬಿಟ್ಟು ನೋಡಿದ್ರೆ ನಾನು ಐಸಿಯುನಲ್ಲಿದ್ದೀನಿ. ಕಡೆಗೆ 2 ಕಡೆಗೆ ಒಂದು ಕಡೆಗೆ ಬ್ಲಡ್ ಹಾಕಿದಾರೆ, ಒಂದು ಕಡೆಗೆ ಗ್ಲೂಕೋಸ್ ಹಾಕಿರ್ತಾರೆ. ನಾನು ಅನೇಮಿಯಾ ಪೇಷಂಟ್ ಅಂತ ಹೇಳಿದ್ದೆ. ನನ್ನಲ್ಲಿ ಬ್ಲಡ್ ಸೆಲ್ಸ್ ಎಲ್ಲ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಒಂದು ಸೈಡ್ ಬ್ಲಡ್, ಒಂದು ಸೈಡ್ ಗ್ಲೂಕೋಸ್ ಹಾಕಿದ್ರು. ಮಲಗಿದ್ದೆ. ಹಿಂಗೆ ಬಂದ್ರು ಅಂತ ನಮ್ಮ ಮೇಡಮ್ ಅವ್ರು ಬಂದ್ರು. ನಾನು ಎಚ್ಚರ ಆಗತ್ತೆ ಬಂದು ಏನಂತ ಅವರು ಮಖದಲ್ಲಿ ಹೆಂಗಿದೆ ಅಂದ್ರೆ ತುಂಬಾ ದುಃಖಭರಿತವಾಗಿದೆ, ಸಹಜ ಅಲ್ವಾ. ಆ ರೀತಿ ದುಃಖ ಬರ್ತಾ ಇದ್ದಾಗ ನಾನು ಏನು ಅಂದ್ರೆ ಪೂರ್ತಿ ಯಾಕಡೆ ಅವರು ಅಂತ ನಿಂತಿದ್ದಾರೆ. ಈಗ ಹಿಂದೆ ಘಟನೆ ಏನಂದ್ರೆ ನನ್ನ ಆರೋಗ್ಯ ಅಲ್ಲಿ ಅಡ್ಮಿಟ್ ಆಗಿದೆ ಅಂತ, ನನಗೆ ಅಪೆಂಡಿಕ್ಸ್ ಆಗಿದೆ. ಅದು ಎಲ್ಲರಿಗೂ ಇರುತ್ತಂತ 0.2 0.3 ಇರ್ತಂತ. ಬಟ್ ನನಗಾಗಿದೆ ಅಬ್ನಾರ್ಮಲ್ ಸ್ಟೇಜ್ 1 mm. ಅಂದ್ರೆ BP ಬಹಳ ದಪ್ಪ ಆದಾಗ ನೀವು ಟಚ್ ಮಾಡಿದ್ರೆ ಯಾವ ರೀತಿ ಬ್ಲಾಸ್ಟ್ ಆಗುತ್ತೋ ಆ ರೀತಿ ನನಗೆ ದಪ್ಪ ಆಗಿಬಿಟ್ಟಿದೆ. ಟಚ್ ಮಾಡಿದ್ರೆ ಬ್ಲಾಸ್ಟ್ ಆಗುತ್ತೆ ಅಂಬ ಲೆಕ್ಕಕ್ಕಾಗಿದೆ. ಆವಾಗ ಡಾಕ್ಟರ್ ಅವ್ರು ಹೇಳಿರೋದೇನೆಂದ್ರೆ, ಈಗ ನಿಮ್ ಗಂಡಗೆ ಏನಾದ್ರು ಆಪರೇಷನ್ ಮಾಡಬೇಕಾದ್ರೆ ನಿಮ್ ಗಂಡಗೆ ಪಾಯ್ಸನ್ ಆಗಿ ಬ್ಲಾಸ್ಟ್ ಆಗುತ್ತೆ, ಜೀವ ಹೋಗೋಕ್ಕೆ ಚಾನ್ಸಸ್ ಬಿಟ್ಟವ. ಬಟ್ ನಾವು ಟಚ್ ಮಾಡಿದ್ರು ಕೂಡ ಅದು ಬಹಳ ಅಬ್ನಾರ್ಮಲ್ ಆಗಿರೋದ್ರಿಂದ ಒಂದು 48 hours ಬದುಕಿದ್ರೆ ಹೆಚ್ಚು ಎಂಬ ಲೆಕ್ಕಕ್ಕೆ ಏನಂದ್ರೆ ಆ ದುಃಖದಲ್ಲಿ ಅವರಿಗೆ ಆಯ್ತು. ಅದಾಯ್ತು. ನನಗೆ ಅವಾಗ ತಕ್ಷಣ ಆಸ್ಪತ್ರೆ ಐಸಿಯುನಾಗಿದ್ವಿ. ಎತ್ತರ ಆಯ್ತಲ್ಲ, ನನಗೆ ಅನಿಸಿದ್ದು ಏನಾಯ್ತು ಅಂದ್ರೆ, ಹೌದಲ್ಲ ನಾವು ಧ್ಯಾನ ಮಾಡ್ತೀವಿ, ಬಟ್ ಧ್ಯಾನ 14ರಿಂದ ಮಾಡ್ತಾ ಇದ್ದೀನಿ. 18 ಈಗ 4 ವರ್ಷ ಆಗಿತ್ತು ನಾನು ಧ್ಯಾನ ಮಾಡ್ಕೊಂಡು. ಬಟ್ ನನ್ನ ಸಲುವಾಗಿ ನಾನು ಸುಮ್ಮನೆ ಧ್ಯಾನ ಕುಂದಿದ್ದೆ ಅಷ್ಟೇ. ನಾನು ಏನು ಅಂತ ಯಾವ್ದು ಇಲ್ಲ, ಸುಮ್ಮನೆ ಧ್ಯಾನ ಕುಂದಿದ್ದೆ, ಧ್ಯಾನ ಮಾಡ್ತಿದ್ದೆ. ನನಗೆಲ್ಲ ಏನೇನ್ ಬೇಕೋ ಅವನ್ನೆಲ್ಲ ಧ್ಯಾನದಲ್ಲಿ ಕಂಡನು. ಬಟ್ ನನಗಾಗಿ ನಾನು ಕ್ವಶನ್ ಹಾಕಿ ಕೂತನಲ್ಲ, ಅವತ್ತು ನಾನು ನೋಡೋದು. ಯಾಕಂದ್ರೆ ಬಹಳಷ್ಟು ಕ್ಲಾಸ್ ಕೇಳಿದ್ದೆ, ಕ್ವಶನ್ ಹಾಕಿ ಕೂತ್ಕೊಂಡ್ರೆ ನನಗೆ ಸಿಗುತ್ತಲ್ಲ ಅಂತ ನಾನೇನ್ ಮಾಡಿದೆ, ಕ್ವಶನ್ ಹಾಕಿ ಕೂತ್ಕೊಂಡೆ. ನನ್ನ ಆರೋಗ್ಯ ಸ್ಥಿತಿಗೆ ಕಾರಣ ಕೂತಾಗಿ ಈಗ ಧ್ಯಾನ ಕೂತ್ಕೊಂಡೆ. ಧ್ಯಾನ ಒಂದು 11 ಗಂಟೆ ಆಗಿರೋದು ಕೂತ್ಕೊಂಡೆ. ಒಂದು 5ರಿಂದ 10 ನಿಮಿಷ ಆಯ್ತು. ನಾವು ಜಾಸ್ತಿ ನಾನು ನಮ್ಮ ಮಿಸಸ್ ಅವಾಗ
ಚೈನ್ ಲಿಂಕ್ ಮೆಡಿಟೇಷನ್ ಮಾಡ್ತಾರೆ. ಅದೇ ರೀತಿ ಬಂದು ಅವರು ನನ್ನ ಕೈ ಚೈನ್ ಲಿಂಕ್ ಕೊಟ್ಟು ಇಬ್ರು ಮೆಡಿಟೇಷನ್ ಕೊಟ್ಟಾಗಿ ನನಗೆ ಏನಾಗ್ತಾ ಇದೆ ಅಲ್ಲಿ ಒಂದು ದಟ್ಟವಾದ ಅರಣ್ಯದ ಪ್ರಯಾಣ ಬರ್ತಾರೆ. ಅಷ್ಟೇ ನನ್ನ ಜೊತೆಗೆ ರುಚಿನಿಗೂ ಬರ್ತಾರೆ. ಈ ರೀತಿ ಪ್ರಯಾಣ ಬೆಳೆಸಿ ಮತ್ತೆ ಕಮ್ಮಿ 2 ಗಂಟೆ ಸುಮಾರು ನನ್ನ ಯಾರೋ ಧ್ಯಾನದಿಂದ ಡಿಸ್ಟರ್ಬ್ ಮಾಡಿದ್ರು. ಎದ್ದೆ ಧ್ಯಾನದಿಂದ ಎದ್ದು ನೋಡಿದೆ ಇಲ್ಲಿ ಏನಾಗಿದೆ, ಇದಕ್ಕಿಂತ ಮುಂಚೆ ಅದೇ ಏನಿಲ್ಲ ಡಾಕ್ಟರ್ 48 ಗಂಟೆ ಬದುಕಿದ್ರೆ ಸಾಧ್ಯ ಡಾಕ್ಟರ್ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ, ವಿಜಯ ಔಟ್ ಆಫ್ ಡೇಂಜರ್, ಅಲ್ಲ ಇನ್ನು ಡೇಂಜರ್ ಆಗಿದಾನ, ಕಷ್ಟ 40 ಟೈಮ್ ಊಟ ಹೇಳ್ಬಿಟ್ಟಾರ ಅಂತ ಎಲ್ಲರೂ ಬರೋದು ಮಕ್ಕಳು ನೋಡ್ಕೊಂಡು ಅಂದ್ರೆ ಆಯ್ತದ್ರಿ ಮನೆಗೆ ವಿಶೇಷ ಇಲ್ಲ ಅಂತ ಅಂದು ಹೋಗಾರ ಎಲ್ಲರೂ. ನನಗೆ ಯಾಕೆ ಇವರೆಲ್ಲ ಒಂಥರ ವಿಚಿತ್ರ ಒಂಥರ ಅಂತ ಅಂತಂದ್ರೆ ನಾನು ಬಹಳ ಹೊತ್ತು ಅನ್ಕೊಂಡಿದ್ವಲ್ಲ ಲಚ್ಕೊಂಡು ಅವ್ರು ನನಗೆ ಏನಪ್ಪಾ ನೀನು ಪೇಷಂಟ್ ಇದೆಯಾ ಏನಿದೆಯಾ ಬಹಳ ಹೊತ್ತಾಗ್ತಿತ್ತು ಅಂತ ಮಕ್ಕಳೇನು ಅಂತಂದು ಆಯ್ತು ನಾನು ಗಂದ್ಬಿಟ್ಟೆ ಏನ್ ನೀವು ನನಗೆ ಹೇಳೋದು ನಾನು ಕೂತ್ಕೊಂಡು ನನ್ನ ಇಚ್ಛೆ ನೀವೇನದೆ ಆರಾಮಿಲ್ಲ ನಿಮಗೆ ಹಿಂಗೆ ಕೂತ್ಕೊಂಡು ತೊಗೊಬಿಡ್ತೀನಿ ನೋಡ ಅಂತ ನಾವು ಹಸರ್ಸ್ ಆಯ್ತೀನಿ ಅದಕ್ಕೇನು ಬೇರೆ ಆಯ್ತಾ ಅಂತ ಹೆಂಗೆ ಗಂಧಿಸುತ್ತೆ. ಬಟ್ ಅವಾಗ ಎಲ್ಲರೂ ಮತ್ತೆ ಬಂದು ಹೋಗಿ ನರ್ಸು ನಮ್ಮ ಚಿಕ್ಕಪ್ಪ ನಮ್ಮ ಒಂದು ಮಲಗಿ ಅಂತ ಹೇಳಿ ನಾನು ಮಲಗಿನಿ. ಮತ್ತೆ ನನಗೆ ರಿಲೀಸ್ ಏನಾಗ್ತದೆ, ನಾವು ಇಷ್ಟೆಲ್ಲ ಕಾಡಿನಲ್ಲಿ ಋಷಿಮುನಿ ಏನ್ ಪ್ರಯಾಣ ಬೆಳೆಸಿಲ್ಲ ಅದು ಮತ್ತೆ ನನಗೆ ಯಾಕೋ ರಿಲೀಸ್ ಆದಂಗಾಗಿ ಸೀದಾ ನನಗೆ ಸೆಪ್ಟೆಂಬರ್ 11 ಕ್ಯಾಲೆಂಡರ್ ಕಾಣಿಸ್ತಿತ್ತು. ಧ್ಯಾನ ಮಲಗಿದ್ರೆ ಧ್ಯಾನ ಸ್ಥಿತಿಯಲ್ಲೇ ಮಲಗಿದೆ. ಬಟ್ ನನಗೆ ಕಾಣ್ತಿರೋದು ಅಂದ್ರೆ ಸೆಪ್ಟೆಂಬರ್ 11 ಈ ರೀತಿ ಕ್ಯಾಲೆಂಡರ್ ಕಾಣ್ತಾ ಇದೆ. ಹೌದು ಸೆಪ್ಟೆಂಬರ್ 11 ಏನಿದು ಅಂತೇಳಿ ನಾನು ಅಬ್ಸರ್ವ್ ಮಾಡಿದೆ. ಯಾಕಂದ್ರೆ ನಾನು ಈ ಕ್ಲಾಸ್ ಒಳಗೆ ಕೇಳಿರ್ತೀವಲ್ಲ ಏನಾದ್ರು ಕಂಡು ಅವ್ರನ್ನ ಅಬ್ಸರ್ವ್ ಮಾಡಿ ಆಮೇಲೆ ಮಾತಾಡ್ತೀನಿ ಅಂತೇಳಿ ಈ ಹೇಳ್ತಾರೆ. ನನಗೆ ಹಿಂಗ ಕಾಣತ್ತ ಏನಿದು ಅಂತ ಅಬ್ಸರ್ವ್ ಮಾಡಿದ್ರೆ ಅದು ಮತ್ತೆ ಸೆಪ್ಟೆಂಬರ್ 13ನೇ ತಾರೀಕು 13 ರೈಟ್. ಏನಿದು ಅಂದ್ರೆ ನಾವು ಏನಂದ್ರೆ ಮನೆಯಲ್ಲಿ ಮಾತ್ರ ಈ ಮುಂಚೆ ನಾನು 2014 ಈ ಮುಂಚೆ ಹಿಂದ್ಗಡೆ ಏನಂದ್ರೆ ಶ್ರಾವಣ ಮಾಸ ಅಂದ್ರೆ ಗಣೇಶ ನಾವು ಈಗ ಮನೆಯಲ್ಲಿ ಹೊರಗಡೆ ನಾನು ಬುಟ್ಟೆ ಇಲ್ಲ ಅಂತ ಹೇಳಿದೆ, ನಾನು ಪ್ರತಿದಿನನೂ ತಿಂದಾನೆ. ಬಟ್ ಮನೆಯಲ್ಲಿ ಮಾತ್ರ ಹೆಂಗಿತ್ತಂದ್ರೆ ಶ್ರಾವಣ ಮಾಸದಾಗ ಅಮಾವಾಸ್ಯದಿಂದ ನಮ್ಮ ಮನೆಯಲ್ಲಿ ಗಣೇಶ ಊರ್ ಬಿಡೋಕಾಗ ನಾವು ಮಾಂಸ ಮಾಡ್ತಿದ್ವಿ ಮನೆಯಲ್ಲಿ. ಈ ಒಂದು ಇದೇನಾಯ್ತಲ್ಲ ಅದು ಗಣೇಶ ಅವರ 5ನೇ ದಿನ ಮಾರನೇ ಅವತ್ತು 13ನೇ ತಾರೀಕು ಸೆಪ್ಟೆಂಬರ್. ಅವತ್ತು ನಾನು ಮಾಂಸದೊಂದಿಗೆ ಮಾಂಸ ಪತ್ತೆ ಮಾಡಕ್ ಹೋಗಿದ್ದೀನಿ. ಮಾಂಸ ಪತ್ತೆ ಮಾಡಕ್ ಹೋದ್ರೆ ಅವನು ನೆಕ್ಸ್ಟ್ ನನಗೆ ಅಂತ ಅದೇ ಹೇಳ್ತಾನೆ ಸೆಪ್ಟೆಂಬರ್ 13 2011 ಕಾಣ್ತಾ ಇದೆ. ಈಗ ಅದಾಗುತ್ತೆ ಸೆಪ್ಟೆಂಬರ್ 13 ಕಾಣ್ತು. ಅದನ್ನ ಅಬ್ಸರ್ವ್ ಮಾಡಿದ್ರೆ ಸೀದಾ ಕಟುಗರ ಅಂಗಡಿ ಅಬ್ಸರ್ವೇಷನ್ ಕಟುಗರ ಕಾಣ್ತಾ ಇದೆ. ನಾನು ಅವನ್ನ ಮುಂದೆ ಪ್ರಯಾಣ ಏನು ಅಂತ ಹೋದ ಅವ್ನು ಹೇಳ್ದ ಬೆಳೆ ಈಗ ಕೊಯ್ದಾಕಿನಿ ಅಂದ್ರೆ ನಿನ್ ಸಲ ಅಂತ ನನಗಿಲ್ಲ ಅಲ್ಲಿ ಮೂಲೆ ಮಲಗಿದೆಯಲ್ಲ ಆಮೇಲೆ ಕೊಯ್ದೆ ಅಂತ ಹೇಳಿ ಇಲ್ಲದಾನೆ ಈ ಕೊಯ್ ಕೊಡ್ತೇವೆ ವಾಪಸ್ ಹೋಗೋಣ ಅಂತಂದ. ಅವ್ನು ನಾನು ಹೆಚ್ಚು ಪರ್ಚೇಸ್ ಮಾಡಿದ್ರೆ ಜನ ಇಲ್ಲ ಅಂತ ಅವನ ಸಾರ್ವಕೊಳಗ ಅವಾಗ ಮರಿ ಹಿಡ್ಕೊಂಡು ಎಕ್ಕೆ ಬರ್ತಾನ ಮರಿ ಒಂದು ಮಾತಾಡೋದು ಹೇಳತ್ತಿರತ್ತೆ. ಇವತ್ತು ನೀನ್ ನನ್ನ ಬಂದಿಯಲ್ಲ ಮುಂದೊಂದು ಐತೆ ನಿನ್ಗೆ ಅಂತ ಹೇಳಿ ಒಂಥರ ಅವಾಗ ತಕ್ಷಣವೇ ಅದಕ್ಕೆ ನಾನು ಮೆಸೇಜ್ ಹಾಕಿದ್ದು. ಅವತ್ತು ನಾನು ಮಾಡಿರೋದು ಅಜ್ಞಾನದಿಂದ ನಿನ್ನ ಭಕ್ಷಿಸ್ಬೇಕೆಂಬ ವ್ಯಾಮೋಹ ಇತ್ತು ಅವತ್ತು. ಹಂಗಾಗಿ ನಾನು ನಿನ್ನ ಭಕ್ಷಿಸಿದ್ದೇನೆ. ಬಟ್ ಇವತ್ತಿನ ದಿನ ಅದು ತಪ್ಪಂತ ಗೊತ್ತಿದ್ದು ನಾನು ಅದನ್ನ ಗೊತ್ತಾನೇ ಇಲ್ಲ. ನೀನಾಗಿ ಮತ್ತೆ ನೀನ್ ಶಿಕ್ಷೆ ಕೊಡ್ಬೇಕು, ಶಿಕ್ಷೆ ಕೊಡು, ಇಲ್ಲ ಕ್ಷಮಿಸು ಅಂತ ಹೇಳಿದೆ. ಇಷ್ಟು ಅನ್ಕೊಂಡ ಹಿಂಗಾದ್ಮೇಲೆ ಮತ್ತೆ ಜ್ಞಾನದಿಂದ ಎಷ್ಟು ಕಕ್ಷಾಗೆ ಇದ್ದೀನಂದ್ರೆ ಮರಿಗೋದು ಇದ್ದೀನಿ ಅಂದ್ರೆ ಎದ್ದು ಸ್ವಲ್ಪ ನೋಡ್ತೀನಿ ಹೊಟ್ಟೆ ಏನಿಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟೇ ನೋವು ಕಾಣ್ತಾ ಇದೆ. ಏನಿಲ್ಲ ನನಗೆ ಇಲ್ಲಪ್ಪ ಏನಾದ್ರು ಹೊಟ್ಟೆ ಇಷ್ಟೇ ಊಟ ಕೊಡೋದಂದ್ರೆ ಅವನ್ನೆಲ್ಲ ಕೊಡುವಾಗ ಹೇಳ್ತಾರೆ ಡಾಕ್ಟ್ರು. ಕೊಡ್ಲೇ ಇಲ್ಲ. ಅಲ್ಲಿ ಆಮೇಲೆ ಮಾಡಿಕೊಂಡು ಹೇಳಿ 2 ದಿನ ಆಯ್ತು 3 ದಿನ ಆಯ್ತು ಏನು ಹೊಟ್ಟೆನಿಲ್ಲ. ಈ ರೀತಿ ವಿತೌಟ್ ಆಪರೇಷನ್ ಅಪೆಂಡಿಕ್ಸ್ ಕ್ಲಿಯರ್ ಆಗಿ ಬಂದ ನಾನು ಯಾವುದೇ ರೀತಿ ಆಪರೇಷನ್ ಇಲ್ಲ, ಯಾವುದೇ ರೀತಿ ಇದಿಲ್ಲ. 3 ದಿನ ಯಾಕೆ ಆಸ್ಪತ್ರೆಗೆ ಬಂದು ಅವ್ರು ಸುಮ್ಮನೆ ಹೇಳೋದು ನಿಮಗೆ 5 ಡೋಸ್ ಟ್ರೀಟ್ಮೆಂಟ್ ಕೊಡ್ತೀವಿ, 5 ಡೋಸ್ ಇಂಜೆಕ್ಷನ್ ಕೊಡ್ತೀವಲ್ಲ ಆಮೇಲೆ ಹೊಟ್ಟೆ ನೋವು ಕಾಣ್ತಾ ಇಲ್ಲ ಇದೇ ಆಗ್ತದೆ ಏನಾಗಲ್ಲ ಅಂತ ನಾನು ಬಂದನು. ಬಟ್ ಅವತ್ತಿನಿಂದ ಬಂದ ಮೇಲಿಂದ ನನಗೆ ಆಗ್ತಿರೋ ಒಂದು ಅನುಭವ ಏನಂದ್ರೆ ಯಾವ್ದಾದ್ರು ಪ್ರಾಣಿನ ಬೇಟೆ ಕಡೆಯಕ್ಕೆ ಕಾಡು ಹೋಗ್ತದಂದ್ರೆ ಅದನ್ನ ಯಾರಲ್ಲಿ ಸೌಂಡ್ ಕೇಳ್ತಲ್ಲ ನನಗೆ ಕಿವಿಗೆ ಎಷ್ಟು ಸ್ಕಿಲ್ ಆ ಪ್ರಾಣಿ ನ್ಯಾ ಆಗಿದ್ಯಾ ಅಂತ ನನ್ನ ಕಾಪಾಡು ಅಂತ ಹೇಳಿದೆ. ಆ ಒಂದು ಸರಿ ನನಗೆ ಯಾವ ರೀತಿ ಆಗ್ಬೇಕಂದ್ರೆ ನಮ್ಮೂರ್ ಬಂದ ಭಾವನೆ ಅಂತಿದ್ದಾರೆ
ಅವು ಶಿವರಾತ್ರಿ ಆಜುಬಾಜು ಶಿವರಾತ್ರಿಗಿನ್ನ 2 ದಿನ ಮುಂಚೆ ಆಗ್ಬೋದು, ಶಿವರಾತ್ರಿ ದಿನ ಆಗ್ಬೋದು, ಅಲ್ಲಿ ಬ್ಯಾಟೆ ಬಿಡ್ತಾವ. ಸುಮಾರು 100 ಬ್ಯಾಟೆ ಬಿಡ್ತಾವ. ನಮ್ಮ ಮನೆಗೆ ನಾನು 2 ಗಡ್ಡೆ ಇರೋದ್ರಿಂದ, ನಾವು ಮನೆಯಲ್ಲಿ ತೋಟದಲ್ಲಿ ಮನೆ ಮಾಡಿರೋದ್ರಿಂದ ಸೌಂಡ್ ಏನ್ ಕೇಳ್ತಾ ಇರ್ತಾರೆ, ಕಾಪಾಡು ಒಂಥರ ಆಕ್ರೋಶ, ಕಾಪಾಡು 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 ಅಂತ ಈ ಜನ ಯಾವ ರೀತಿ ಅರಸ್ತಿರ್ತಾರ ಆ ರೀತಿ ಆಕ್ರೋಶ ಅಂತಾರೆ. 2 ದಿನ ನಾನು ಮನುಷ್ಯನಾಗಲ್ಲ. ಬಟ್ ಇದನ್ನು 1 ವರ್ಷ ಅನುಭವಿಸಿದೆ. ಮತ್ತು ಯಾಕಂದ್ರೆ ನನಗೆ ತಡೆ ಆಗಲಿಲ್ಲ. ಹೊಸಪೇಟೆ ಹರಿಕೃಷ್ಣ ಅವರ ಫೋನ್ ಹಚ್ಚಿದೆ, ಸರ್ ನೀನು ನಮ್ಗೆ ಆಗ್ತಾ ಇದೆ ಇಲ್ಲೇ ವಿಜಯ್ ಕುಮಾರ್, ನೀನು ಆ ಸ್ಥಿತಿಗೆ ಹೋಗಿದೆಯಲ್ಲ, ಅವು ಮಾತಾಡೋದು ಕೇಳ್ತಾ ಇದೆ, ಅವ್ರ ಆತ್ಮ ನಿನ್ನ ಆತ್ಮ ಇದಾಗಿ ಕನೆಕ್ಟ್ ಆಗಿದೆ, ಕೇಳ್ತಾ ಇದೆ. ಅದು ನಾನ್ ಹೇಳಕ್ಕಾಗಲ್ಲ, ನೀನೇ ಅದಕ್ಕೆ ಏನಾದ್ರು, ಯಾಕಂದ್ರೆ ನಿನಗೆ ಆಗ್ತಿರೋದು ನನಗೆ ಆಗ್ತಿರೋದು, ಯಾರ್ಯಾರ ಆತ್ಮನ ಅವರು ದುಡ್ಡು ಮಾಡ್ಕೊಳ್ತಾರೆ. ಇದು ಪತ್ರಿ ಸಾರಿ ಇರೋದು. ನಾನು ಹೇಳೋದ್ರೆ ನಿಮಗೆ ತಾತ್ಕಾಲಿಕ ಆಗ್ಬೋದೇ ವಿನಃ ಇದಕ್ಕೆ ಪರಿಹಾರ ಆಗಲ್ಲ. ಇದು ನೀನೇ ಖಂಡಿತ ಆಗ್ತೇವೆ ಅವರು ಹೇಳಿದಾಗ ನಾನು ಧ್ಯಾನ ಕೂತ್ಕೊಂಡ ಧ್ಯಾನ ನಾನು ಎದಕ್ಕೆ ಈಗ ಆಗ್ತದೆ ಅಂತ ಹೇಳಿದ್ರೆ, ಅವಾಗ ನನಗೆ ಬಂದಿದ್ದು ಒಂದು ಮೆಸೇಜ್ ಏನಂದ್ರೆ, ಇಲ್ಲಿ ನಿಮ್ಮ ರಕ್ಷಿಸೋಕೆ ನನಗೆ ಅರ್ಹತೆ ಇಲ್ಲ, ಅಂದ್ರೆ ನನಗೆ ಆ ಶಕ್ತಿ ಇಲ್ಲ. ಇವಾಗ ಯಾರೋ 10 ಜನ ಕಡೆಯಲ್ಲ ಆಡುವಾಗ ನೀನ್ ಒಬ್ಬನು ಕಡಿಬಾರ್ದು ಇದು ಮಾತಾಡೋದು ನನಗೆ ಕೇಳಿಸುತ್ತಂದ್ರೆ ಹೋಗ ಮೂರ್ಖ ಅಂತ. ಅದು ನನಗೆ ಬಂದಿದ್ದ ಮೆಸೇಜ್. ಅವಾಗ ನೀನು ಒಂದು ಮೆಸೇಜ್ ಆಗುತ್ತೆ, ಅವಾಗ ನೀನ್ ಕಡಿಮೆ ಆದ್ರೆ ಆಗ್ಬೋದು ಅಂತ. ಬಟ್ ಅಕ್ರಂದನ ಕೇಳ್ತದೆ, ಬಟ್ ನನ್ನಲ್ಲಿ ಆ ಇದು ಇಲ್ಲ, ಅಂದ್ರೆ ಒಂಥರ ಆ ಆಕ್ರಂದನ ಇಲ್ಲ. ಹೇಳೋದು ಕೇಳ್ತಾ ಇದೆ, ಬಟ್ ಆಕ್ರಂದನ ಇಲ್ಲ. ಯಾವಾಗ ನಾನು ಮೆಸೇಜ್ ಹಾಕೊಂಡು ಯಾವಾಗ ಒಂಥರ ಏನೋ ಭೂಲು ನನಗೆ ಆಗ್ತದೆ, ನಮ್ಮ ಒಂದು ಭಯ ಇರುತ್ತೆ. ಬಟ್ ಮೆಸೇಜ್ ನಾನು ಧ್ಯಾನ ಕೂತ್ಕೊಂಡು ಇಲ್ಲಿ ನಾನು ನಿಶಕ್ತ, ನನ್ನ ನಿನ್ನ ಉಳಿಸೋಷ್ಟು ನನಗೆ ಶಕ್ತಿ ಇಲ್ಲ ಅಂತೇಳಿ ಯಾವಾಗ ನನಗೆ ಅನುಕಲ್ಪಿಸಿ ಬರ್ತಾಳೆ. ಮತ್ತೆ ನನ್ನ ಯಥಾರೀತಿ ಇದಾಗ್ತದೆ. ಈ ರೀತಿ ನಾನು ಮಾಂಸಾಹಾರವನ್ನ ಬಿಟ್ಟು ಶಾಖಾಹಾರ ರ್ಯಾಲಿಗಳನ್ನ ಮಾಡ್ಕೊಂತ ಕುರುಡಲ್ಲಿ 2 ಶಾಖಾಹಾರ ರ್ಯಾಲಿ ಮಾಡಿದೆ. ಒಂದು ನಮ್ಮ ಪಿರಮಿಡ್ ಮನೆ ಮೇಲೆ ಪಿರಮಿಡ್ ಅವತ್ತು ಶಾಖಾಹಾರ ರ್ಯಾಲಿ ಮಾಡಿದೆ. ಬಳ್ಳಾರಿಯಲ್ಲಿ 101 ದಿನ ಶಾಖಾಹಾರ ರ್ಯಾಲಿ ಮಾಡ್ಕೊಂಡು ಅದು ಒಂದು 56ನೇ ದಿನಕ್ಕೆ ಕುರುಡಲ್ಲಿ ಶಾಖಾಹಾರ ಮಾಡ್ತೇವೆ. ನಾವು ಪ್ರತಿಯೊಂದು ಎಲ್ಲೇ ಶಾಖಾಹಾರ ನನಗೆ ಆಗುವಾಗ ನನಗೆ ಅವತ್ತು ಏನೇ ಕೆಲಸ ಇಲ್ಲ ಫ್ರೀ ಮಾಡ್ಕೊಂಡು ಎಲ್ಲರಿಗೂ ಭಾಗಿಯಾಗಿಲ್ಲ, ಕೆಲವು ಭಾಗಿಯಾಗಿಲ್ಲ, ಮ್ಯಾಕ್ಸಿಮಮ್ ಒಂದು 60% ಎಲ್ಬಿಟ್ಟು ನಾನು ಎಲ್ಬಿಟ್ಟು ಆಗೋಷ್ಟು ಆಗಿದ್ದೇನೆ. ಆಮೇಲೆ ಈಗ ನನಗೆ ಅವಕಾಶ ಕೊಟ್ಟ ನನಗೆ PVMK ನಮ್ಮ ಸುಮಂಗಲಿಂದ ಒಂದ್ 2 ರ್ಯಾಲಿ ಮಾಡಿದಾಗ ಇನ್ವೈಟ್ ಮಾಡಿದಾಗ ಹೋಗಲಿಲ್ಲ. ಬಟ್ ಲಾಸ್ಟ್ ಟೈಮು ಮಾತಾಡೋದ 2 ದಿನ ಹೋಗಿ ಭಾಗಿಯಾಗಿ ಬಂದ್ವಿ. ಈ ರೀತಿ ಭಾಗಿಯಾಗ್ತಾನೆ ಇರ್ತದೆ. ಇದು ನನ್ನಲ್ಲಿ ಅಂದ್ರೆ ಹೆಲ್ತ್ ಮೇಲೆ ಆಗಿರೋ ಒಂದಿದೆ. ಬಟ್ ಇಲ್ಲಿ ಏನಂದ್ರೆ ನಾನು ಅಬ್ಸರ್ವೇಷನ್ ಮಾಡಿದೆ, ಬಿಫೋರ್ ಹೇಗಿದ್ದೆ ಆಫ್ಟರ್ ಹೇಗಿದ್ದೆ ಅಂತ. ಬಿಫೋರ್ ಏನಿರ್ತದೆ, ನಾನು ಮಾಂಸ ತಿಂತಿದ್ನಲ್ಲ ಯಾವ ರೀತಿ ಅಂದ್ರೆ, ಅದು ಹೇಳಿದ್ರೆ ನಾನು ಮನುಷ್ಯ ಕ್ಯಾಶಿಯರ್ ಕೆಲಸ ಮಾಡ್ತೀನಿ ಅಂದ್ರೆ ಒಂಥರ ಏನಲ್ಲ ಅವ್ರ ಅಲ್ಲೆಲ್ಲ ಬರೋತ್ತಿರೋ ಕುಡುಗು ಒಂದು ಜನ ಏನಾಗ್ತಿದ್ರು, ನನ್ನ ನೋಡ್ತಾರೆ ಅಕ್ಷರ ಜನ ಅದನಪ್ಪ ಹುಲಿ ಆತ ನೋಡಿದ್ರೆ ಭಯ ಆಗ್ತದೆ. ಯಾಕಂದ್ರೆ ಮಾಸ್ಟರ್ ಸಿಟಿ ಬಂದ್ಬಿಟ್ಟಿತ್ತು. ಸಿಟ್ಟು ಎಷ್ಟಿತ್ತು ಅಂದ್ರೆ ನನಗೆ, ಯಾರಾದ್ರೂ ಒಬ್ರು ವೈನ್ ಶಾಪ್ ಕೆಲವರಿಗೆ ಗೊತ್ತಿರ್ಬೋದು, ವೈನ್ ಶಾಪ್ ನಲ್ಲಿ ಗ್ಲಾಸ್ ಇರ್ತಾವ, ಹೊಡೆದಾಗ ಎಷ್ಟು ಆ ಸೌಂಡ್ ನನಗೆ ಹೆಂಗಾಗ್ತಿತ್ತಂದ್ರ, ಯಾರು ಒಡೆಯಕೇನೋ ನೋಡಿ ಬಡದ್ರ ಒಂದು 2 ಸಲ ಬಡದಿದ್ದೀನಿ ಕೂಡ ಆ ರೀತಿ ಹಾಕಿದ್ರು. ಆ ರೀತಿ ರಾಕ್ಷಸತ್ವ ನನ್ನಲ್ಲಿ. ಅದನ್ನ ಯಾವಾಗಾದ್ರೂ ನಾನು ಮತ್ತೆ ಧ್ಯಾನ ಬಂದು ಮಾತಾಡ ಮಾಡಿದ ಒಂದ್ಸರಿ ಯಾವ್ದು ಚೇಳು ಮಾಡಕ್ ಅಂತೇಳಿ ನಾನು ಅದೇ ವೈನ್ ಶಾಪಿಗೆ ಹೋದಾಗ ಒಬ್ಬ ನನ್ನ ಎದುರಿಗೆ ಬೇಕಾಗಿ ಗ್ಲಾಸ್ ಕೇಳಿದ್ರೆ ನನಗೇನು ಅನಿಸ್ನೇ ಇಲ್ಲ. ಅವ್ನಿಗೆ ಏನ್ ಮಾಡ್ಬೇಕು ಅಂತ ಅನ್ಸಲಿಲ್ಲ. ಅದು ಆ ಸೌಂಡ್ ನನಗೇನು ಇದು ಅನ್ಸಲಿಲ್ಲ. ಅಲ್ಲಿ ಯಾಕಂದ್ರೆ ಇಲ್ಲಿ ನನ್ನಲ್ಲೇ ನನ್ನ ಪರಿವರ್ತನೆ ಆಗಿತ್ತು. ಅಲ್ಲಿ ರಾಕ್ಷಸೋತ್ವದಿಂದ ಮನಸ್ಥಿತಿದ್ದೆ ನಾನು. ಈಗ ಮಾನವತ್ವದಿಂದ ದೈವತ್ವಗಳಿಗೆ ಪ್ರಯಾಣ ಬೆಳಿತೀನಿ ಬಡಿ. ನನ್ನಲ್ಲಿ ದೈವತ್ವ ಇದೆ ಅಂತ ನಾನು ಹೇಳ್ಕೋಬಹುದು. ಪ್ರತಿಯೊಬ್ಬ ಯಾವ ವ್ಯಕ್ತಿಯಾದ್ರೂ ಧ್ಯಾನ ಮಾಡ್ತಾನೆ ಅವನ ಒಳ್ಳೆ ಮಾನವದಿಂದ ದೇವರಾಗ್ಯಾನ ಅಂತಾನೆ. ಈ ರೀತಿ ಬದಲಾವಣೆ ಸಾಕಷ್ಟು ಬದಲಾವಣೆ. ಮೊದ್ಲು ಒಂಥರ ಪ್ರತಿಯೊಂದಕ್ಕೂ ಸಿಟಿ ಬರೋದು, ಪ್ರತಿಯೊಂದನು ಒಂಥರ ಇದು ಹೆಂಗಿತ್ತಂದ್ರೆ ಯಾರು ನನಗೆ ಏನಾದ್ರು ಮಾಡಿದ್ರೆ ಫೈನಾನ್ಸಿಯಲಿ ಯಾರನ್ನ ಒಬ್ರು ಇಸ್ಕೊಂಡ್ರೆ ಕೊಳ್ಳಿದ್ರೆ ಏನ್ ಅಂದ್ರೆ ನಾವು ಒಂದು ಸೌಲಭ್ಯ ಇತ್ತು. ಬಟ್ ಇವತ್ತಿಲ್ಲ. ಫೈನಾನ್ಸ್ ನಾನು ಮಾಡ್ತಿರೋದು ಫೈನಾನ್ಸ್ ಬಿಸ್ನೆಸ್ ಆಗೋದು ನೋಡಿ. ಇವತ್ತು ಅದೇನು ರೈತಾಪಿಲ್ಲ, ಮೂಲತಃ ರೈತಾಪಿರ ನಾವು. ಬಟ್ ನನ್ಗೇನೋ ಬಜಾರ್ದಲ್ಲಿ ಇರೋನು, ಬಜಾರ್ದಲ್ಲಿ ಸ್ವಲ್ಪ ವ್ಯವಹಾರ ಮಾಡ್ಕೊಂತಿರೋ ನನಗೆ ತೋಚಿತ್ತು.
ಒಬ್ಬನೇ ನನ್ಗೆ ಯಾವ್ದು ಪಾತ್ರ ಅಂದ್ರೆ ಇದೀವಿ ಇವತ್ತು. ನಮ್ ಚಿಕ್ಕಪ್ಪ ನಮ್ಮ ಮಾಮ ಇದೇ ರೀತಿ ನಮ್ಮ ಫ್ಯಾಮಿಲಿ ಇರೋದು ಅದರ್ಶು ಬೇಡ ಅನ್ನೋ ಒಂದು ಇದಕ್ಕಾಗಿ ಫೈನಾನ್ಸ್ ಮಾಡ್ತಿದ್ರು. ಇವತ್ತು ಆದಷ್ಟು ತಾಳ್ಮೆಯಲ್ಲಿ ಮೊದ್ಲಾದ್ಮೇಲೆ ಸಿಕ್ಕಿದೆ, ಬಟ್ ತಾಳ್ಮೆಯಿಂದ ಇವತ್ತು ಒಂದು ರಿಕವರಿ ಮಾಡ್ಕೊಂಡು ಅವ್ರು ಕೆಲವರು ಮಾತಾಡ್ತಾರ, ನಿಮ್ಗೆ ಅವಾಗ ನಿಂಗಿದ್ರೆ ಬಹಳ ಕಷ್ಟ ಇತ್ತಪ್ಪ, ಇವತ್ತು ಎಷ್ಟು ತಾಳ್ಮೆ ಇದೆಯಲ್ಲಪ್ಪ ಅಂತೇಳಿ ಜನನೇ ಮಾತಾಡ್ತಾರೆ. ಆ ರೀತಿ ಬದಲಾವಣೆ ಆಗಿದ್ವಿ. ಇದೆಲ್ಲ ಬರೋದು ಜ್ಞಾನದಿಂದ, ನಾವು ತಿನ್ನುವ ಆಹಾರ ಪದ್ಧತಿಯಿಂದ. ಮಾಂಸ ನೋಡಿ ಇಲ್ಲಿ ಎಷ್ಟಿದೆ, ನಾವು ಅಂತೀವಿ ಮಾಂಸಾಹಾರದಲ್ಲಿ ವಿಟಮಿನ್ಸ್ ಜಾಸ್ತಿ ಇದೆ, ವಿಟಮಿನ್ ಜಾಸ್ತಿ ಇದೆ, ಬಟ್ ಅದು ತಪ್ಪು. ನಾನು ಇದನ್ನೇನು ಅದು ಇವತ್ತು ನಾನು ಪ್ರತಿಯೊಂದು ಪ್ರಶ್ನೆ ಹೇಳಿದೆ, ನಾನು ಪ್ರತಿಯೊಂದನ್ನು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಿದ್ದೆ, ಏನಂತ ಒಂದು ಸೊನ್ನೆ ಹಿಂಗೆ ನೋಡೋದು ಧ್ಯಾನಕ್ಕೆ ಬಂದರೆ ಮಾಂಸಾಹಾರ ಬಿಟ್ಟಿದ್ದೆ, ಬಟ್ ನೋಡೋದು ಯಾಕಿದೆ ಅಂತೇಳಿ ಸರ್ಚ್ ಮಾಡಿದೆ. ಸರ್ಚ್ ಮಾಡ್ಬೇಕಾರೆ ಮಾಂಸಾಹಾರ ಬಗ್ಗೆ ಸರ್ಚ್ ಓದ್ಕೊಂತ ಹೋಗ್ಬೇಕಾರೆ, ಇಂಟರ್ನೆಟ್ ಆಗಿ ಓದ್ಕೊಂತ ಹೋಗ್ತಾರೆ, ಅಲ್ಲಿ ಬಂದಿದ್ದೇನಂದ್ರೆ ಯಾವುದೇ ಆಹಾರ ನಮ್ಮ ದೇಹದಲ್ಲಿ ನಾವು ತಿಂದ ನಂತರ 2 ಅಥವಾ 3 ತಾಸಿನಾಗ ಅದು ಕರಿಬಿಡುತ್ತಂದ್ರೆ ನೀರಾಗಿಬಿಡುತ್ತಂದ್ರೆ ಆಹಾರ ಮಾತ್ರ ನಮ್ಮ ದೇಹಕ್ಕೆ ಸೂಕ್ತವಾದ ಆಹಾರ. ಯಾವುದು ನಮ್ಮ ದೇಹದಲ್ಲಿ ಉಳಿಕೆ ಅದ್ರ ತಕ್ಕಂಗ ಅವಯವಗಳು ನಿಷ್ಕ್ರಿಯ ಆಗ್ತಾ ಅಂತ ಬರ್ತಾವ. ಬಟ್ ಮಾಂಸಾಹಾರ ನಾವು ಭಕ್ಷಿಸಿದಾಗ ಅದು ಎಷ್ಟು ನನ್ನ ದೇಹದಿಂದ ಕಂಪ್ಲೀಟ್ ಜೀರ್ಣಕ್ರಿಯೆಯಾಗಿ ಹೊರಗೆ ಬರುತ್ತದೆ, 72 ತಾಸು ಬೇಕು. 3 ರಿಂದ 4 ತಾಸಿನಾಗ ಹೊರಗೆ ಹೋಗಬೇಕಾಗಿರೋದು 72 ತಾಸು ನಮ್ಮ ದೇಹದಲ್ಲಿ ಇರುತ್ತಂತೆ. ನಮ್ಮ ದೇಹ ಏನಾಗ್ಬೋದು, ನಾವು ಈಗ ಮಧ್ಯಾಹ್ನ ಮಾಡಿರೋ ಊಟನೇ ಉಳಿತು ಅಂತ ಫ್ರಿಜ್ಜಿನಾಗ ಇರ್ತೀವಿ ಕೆಡಬಾರ್ದು ಅಂತ. ಬಟ್ ನಾವು ಏನ್ ಮಾಡ್ತಾ ಇದೀವಿ, ಕೆಟ್ಟದನ್ನ ದೇಹದೊಳಗೆ ಇಟ್ಕೊಂತಾ ಇದೀವಿ. 72 ತಾಸು ನಮ್ಮ ದೇಹದೊಳಗೆ ಇರೋದ್ರಿಂದ ಎಷ್ಟು ಅವಯವಗಳು ಕೆಟ್ಟ ಹೋಗ್ಬೋದು, ಅಲ್ಲಿ ಕುಂಟು ಜಾಗ್ಯವು ಎಷ್ಟು ಕೆಟ್ಟ ಹೋಗ್ಬೋದು. ಹಿಂಗಾಗಿ ಕೆಡ್ತಾ ಏನಾಗುತ್ತೆ, ಯಾವ್ದಾದ್ರು ಒಂದು ಪಾರ್ಟ್ ನಿಷ್ಕ್ರಿಯ ಆಗ್ತಾ ಅಂತ ಬರ್ತದೆ. ಯಾವಾಗ ನಿಷ್ಕ್ರಿಯ ಆಗ್ತಾ ಅಂತ ಬಂತು, BP, ಶುಗರು ವಗೇರ ಏನಾದ್ರು ಹಂಗೆ ಕರ್ಮ ಸಿದ್ಧಾಂತ ಬೋದು ಯಾರು ತಪ್ಪಿಲ್ಲ. ಅದಕ್ಕೆ ನನ್ನ ಕರ್ಮ ಸಿದ್ಧಾಂತ ಪ್ರಕಾರ ನಾನು 2000 ಅತಿ ಶೀಘ್ರದಾಗ ಅಲ್ಲೇ ಲಾಟ್ರಿ ಅಲ್ಲೇ ಬಹುಮಾನ ಮುಂದೆ 2011ರಲ್ಲಿ ನಡೆದಿರೋ ಘಟನೆಗೆ 2018ರಲ್ಲೇ ಶಿಕ್ಷೆ ಅನುಭವಿಸಿದೆ. ಅದಕ್ಕೆ ಕ್ಷಮೆ ಕೇಳಿದ ಕರ್ಮ ಸಿದ್ಧಾಂತ. ನಾನು ಮಾಡಿ ತಪ್ಪಂತ ಕರ್ಮ ನನಗೆ ಗೊತ್ತಾಯ್ತು, ನಾನು ಕರ್ಮ ಕಳ್ತೇನೆ, ಆ ಒಂದು ಕರ್ಮ ಕಳ್ತೇನೆ. ಇವತ್ತು ಅಷ್ಟು ಫಾಸ್ಟ್ ಇದೆ ನಾವು ಮಾಡ್ತಿರೋ ಶಿಕ್ಷೆ. ಇವತ್ತೇನ್ ತಪ್ಪು ನಾವು ಅನ್ಕೊಂಡು ಈ ತಪ್ಪು ರಾಜಾರೋಚನೆ ಮಾಡ್ತೇನೆ, ಬಟ್ ಅದು ಅದ್ರದ್ದು ಎಫೆಕ್ಟ್ ಹಿಂದೆನೆ ಇರುತ್ತೆ. ಯಾಕಂದ್ರೆ ನಾನು ರೈತ ಭಾಷೆಗೆ ಹೇಳ್ಬೇಕಂತಂದ್ರೆ ನಾವು ಬಿತ್ತಿದ ಬೆಳೆ ಒಂದು ಬೀಜ ಜೋಳದ ಬೀಜ ಬಿತ್ತರೆ ತೆನೆಯಲ್ಲಿ 100 ಕಾಳು ಬರ್ತಾವ. ಅಂದ್ರೆ ನಾನು ಒಂದು ಕೆಟ್ಟದನ್ನ ಬಿತ್ತಿದ್ರೆ ಅದಕ್ಕೆ ಅಗೇನೆಸ್ಟ್ ನನಗ್ ಬರ್ತಿರೋ 100ರಷ್ಟು ನನಗೆ ಬರ್ತದೆ. ಯಾವ್ದೇ ಆಗಲಿ ಒಂದು ಒಳ್ಳೇದು ಬಿತ್ತಿವ 100 ಟೈಮ್ಸ್ ನನಗೆ ಒಳ್ಳೇದಾಗುತ್ತೆ, ಕೆಟ್ಟದಿಂದ 100 ಟೈಮ್ಸ್ ಕೆಟ್ಟದಾಗುತ್ತೆ. ಅದನ್ನ ನಾನು ಹಚ್ಕೊಂಡೆ, ಓಹೋ ಇಲ್ಲಿ ನಾವು ಏನೇ ಮಾಡಿ ಒಬ್ರಿಗೆ ಒಳ್ಳೇದು ಮಾಡೋದು ಮಾಡಲಿಲ್ಲ, ಬೇಡ ಕೆಟ್ಟದ್ದು ಬಯಸೋದು ಬೇಡ. ಇದು ಧ್ಯಾನದಲ್ಲಿ ಕೇಳ್ತೇವೆ. ಇದ್ರ ಜೊತೆಗೆ ನಾನು ಈ ಮಾಂಸಾಹಾರ ಬಿಟ್ಮೇಲೆ ಇವಾಗ ನನಗೆ ಇದು ಗೊತ್ತಿದೆ. ಹಿಂಗೆ ನೆಕ್ಸ್ಟ್ ಬಂದೆ ಅಂತ ಇವತ್ತು ಹ್ಯಾಪಿ ಆಗಿದ್ದೀನಿ. ಇವು ಇನ್ನು ಹೇಳ್ಬೇಕಂದ್ರೆ ಪತ್ರಿ ಸಾರ್ ಅಂತ ಗುರುಗಳು, ಪತ್ರಿ ಸಾರ್ ಅಂತ ಸ್ಪೀಚ್ ಕೊಡು ಆಡು ಭಾಷೆಗ ಮಾತಾಡ್ತಾರಲ್ಲ, ಇಂಥ ಗುರು ಯಾರು ಸಿಗ್ತಾನ್ರಿ? ಬಂದ್ರೆ ಅಪ್ಪಿಗಂತಾರ ಮೈನ ಎಷ್ಟು ಯಾವ ಇವತ್ತು ನಾವು ನೋಡ್ತೀವಿ. ನಾನು ಅವ್ರನ್ನ ಕೆಟ್ಟದಂತ ಅಲ್ಲ, ಅವ್ರಿಗಿಂತ ಅವ್ರು ಒಳ್ಳೆಯದು. ಇಲ್ಲಿ ಯಾರನ್ನೂ ಇದಲ್ಲ, ಅವ್ರು ಏನ್ ಮಾಡ್ತಾರ ಅದೇ ಹೇಳ್ದ. ನಾನು ಇದ್ರ ಮುಂಚೆ ಮೂರ್ಖತ್ವ ನಾನು ಮಾಡೋದು ಒಳ್ಳೇದು ಅನ್ಕೊಂತಿದ್ದೆ. ಅವರು ಮೂರ್ಖತ್ವ ಅಂತಲ್ಲ, ಅವ್ರು ಇದನ್ನ ಪಾಲಿಸ್ಲಿ ಬೇಡ ನಾನು ಅವ್ರು ತಪ್ಪಂತ ನಾನು ಹೇಳಿದ್ ನಾನೇ ಯಾರು ಅವ್ರು ಏನೋ ಪಾಲನೆ ಮಾಡ್ತಾರೆ ಮತ್ತೆ. ಅದ್ರ ಯಾರು ನನ್ನ ಗುರು ಬಗ್ಗೆ ಹೇಳ್ಬೇಕಂತಂದ್ರೆ ಅಂತ ಗುರು ಸಿಗೋದು ಕಷ್ಟ. ಆತ್ಮೀಯವಾಗಿ ಅಪ್ಪಿಗೆ ಅಂತಾರ, ಅವ್ರು ಯಾರಾದ್ರೂ ಕಾಲ್ ಮುಗಿಸ್ಕೊಂಬಲ್ಲ. ಬರ್ತೀವಿ ಅಂತಂದ್ರೆ ದುಡ್ಡು ಕೇಳಿಲ್ಲ, ಪಾದ ಪೂಜೆ ಅಂತ ಮಾಡ್ಕೊಂಡಿಲ್ಲ. ವಸ್ತ್ರ ಅಂದ್ರೆ ಬರೋಸಿಂದ ಬರ್ತಿರೋದು ಅವ್ರು. ಆದ್ಮೇಲೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಮೈ ಕೊಟ್ರೆ ಏನೋ ಒಂದು ಇದ್ರ ಬಗ್ಗೆ ಸ್ಪೀಚ್ ಕೊಡೋದು ಯಾಕೆ ಕೊಡ್ತಂತೆ. ಇವತ್ತು ಅವರು ಅದು ಹೇಳ್ಬೇಕಲ್ಲ, ಸಾರು ಒಂದು ಧರ್ಮ ಇದ್ರಲ್ಲಿ ಎಷ್ಟು ಧಾರಾಳತ್ವ, ಅದು 10 ಲಕ್ಷ ಧಾರಾಳತ್ವ ಮೇಡಮ್ ಆಗಿದೆ. ಯಾಕಂದ್ರೆ
ಇವತ್ತು ಯಾರು ಬಿಡ್ತಾರ ನಾವು ಗಂಡನ ಸ್ತ್ರೀಯಾಗಿ ಹೋಗು ಅಲ್ಲಿ ಇದು ಮಾಡಿದ ಅಷ್ಟು ಸ್ವತಂತ್ರವಾಗಿ ಒಬ್ಬ ಹೆಣ್ಣು ಒಂದು ಗಂಡನ ದಾರಿ ಹೇಳ್ಕೊಟ್ರಿಂದ ಮೇಡಮ್ ಅಂತವ್ರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಅಂತ ತಾಯಿ ನನಗೆ ಸಿಗಲ್ಲ. ಗ್ರೇಟ್ ಅಂದ ಸಾರ ಒಂದ್ ಪಟ್ಟು ಆದ್ರೆ ಮೇಡಮ್ ಅವರ 100 ಪಟ್ಟು ಇವತ್ತು ಸಾರನ್ನ ಸ್ಪೀಚ್ ಮಾಡ್ತಾರ ಬಟ್ ಸಾರನ್ನ ದಾರಿ ಕೊಟ್ರು ನಮಿಗಾಗಿ ದಾರಿ ಕೊಟ್ರು. ನಮ್ಮಂತ ಎಷ್ಟೋ ಜ್ಞಾನಿಗಳಿಗೆ ಆದಂತ ಅದನ್ನ ಆಯಮ್ಮ ಬಿಟ್ಕೊಟ್ಟದಕ್ಕೆ ಇವತ್ತು ನಾವು ಇಷ್ಟೆಲ್ಲ ಅವ್ರ ಬಗ್ಗೆ ಆಗಲಿ ಆಯಮ್ಮನ ಬಗ್ಗೆ ಆಗಲಿ ಆಯಮ್ಮ ಬೇಡಪ್ಪ ನೀನ್ ಯಾವ ಧ್ಯಾನ ಬೇಡ, ನಮ್ಮ ಕುಟುಂಬ ನಾವಾಯ್ತು ನಮ್ಮ ಕುಟುಂಬ ಆಯ್ತು ಅಂತೇಳಿ ಸಾರ್ನ ಅವತ್ತು ಕೇಳಿದ್ರೆ ಇವತ್ತು ನಾವೆಲ್ಲ ಇಲ್ಲಿ ನಾನು ಎಲ್ಲೋ ಫೋಟೋದಲ್ಲಿ ಇರ್ತಿದ್ದೆ ಆರೈಕೆಲ್ಲ. ಯಾಕಂದ್ರೆ ನಾವು ಆರೋಗ್ಯ ಸ್ಥಿತಿ ಆ ರೀತಿ ಕೆಟ್ಟು ಅದು ಕೆಟ್ಟವನಿಗೆ ಹೊತ್ತು ನಿಮ್ ಜೊತೆಗೆ ಇಷ್ಟೆಲ್ಲ ನಾನು ಹ್ಯಾಪಿಯಿಂದ ಮಾಡೋದ್ರಿಂದ ಅವರು ಇದರಿಂದ ಅದ್ರ ಜೊತೆಗೆ ಈ ಸರ್ಕಾರ ರ್ಯಾಲಿಗಳು ಮಾಡೋದ್ರಿಂದ ಎಷ್ಟು ಪ್ರಕೃತಿಗೆ ಒಳ್ಳೆಯದಾಗಿದೆ, ಎಷ್ಟು ಜೀವಗಳು ನನ್ನಂತ ಎಷ್ಟೋ 100 ಜೀವಿಗಳು ಇವತ್ತು ಸಾಯರು ಬದುಕಿ ಏನೆಲ್ಲ ಸಾಧನೆ ಮಾಡ್ತಾರೆ. ಇದ್ರ ಜೊತೆಗೆ ನಾವು ಮಾಡೋದು ಏನಂದ್ರೆ ಇದೊಂದು ಸಹಕಾರ ಕೊಡ್ಬೇಕು. ಅವ್ರ ಜೊತೆಗೆ ನಾವು ಹೋಗ್ಬೇಕು. ಸಹಕಾರ ಅಂದ್ರೆ ಆಯ್ತು ನಾನು ಬರ್ತೇನೆ ಅವರಿಗೆ ಆರೋಗ್ಯ ಅದು ಊಟಕ್ಕ ನಾಲ್ಕಾರು ಜನ ಇವತ್ತು ಸೇರಿ ಒಂದು ಪ್ರೋಗ್ರಾಮ್ ಮಾಡ್ತಾರೋ ಬಂದವರಿಗೆ ಒಂದು ಊಟದ ವ್ಯವಸ್ಥೆಗೆ ಹಣ ಸಹಾಯ ಏನಾದ್ರು ನಮ್ಮ ಕೈಯಿಂದ ಮನೆಯಲ್ಲಿ ಏನೋ ಒಂದು ದವಸ ಧಾನ್ಯಗಳು ಈ ರೀತಿ ಸಹಾಯ ಮಾಡೋದ್ರಿಂದ ಎಷ್ಟೆಲ್ಲ ನಾವು ಒಳ್ಳೆ ಕಾರ್ಯಕ್ರಮ. ಪ್ರಕೃತಿಗೆ ಇವತ್ತು ನಾವು ಯಾರು ಇನ್ನೂ ಸಾರಿ ಹೇಳೋದು ಒಂದೇ ಒಂದು ಇವತ್ತು ಅಜಾರಾಶ ಘಂಟಾಘೋಷವಾಗಿ ನಾವು ಬಜಾರ್ಗಳಲ್ಲಿ ಶಾಖಾಹಾರ ಮಾಂಸಾಹಾರ ತಿಳಿಸಿ ಸಸ್ಯಾಹಾರಿಗಳಾಗಿ ಪ್ರಾಣಿಗಳಿಗೆ ಬದುಕುವ ಹಕ್ಕಿಗೆ ಅಂತ ಘಂಟಾಘೋಷ ಕೂಗ್ತೀವಿ ಅಂದ್ರೆ ಅದು ನಮ್ಮ PSSM. ಅದು ಮತ್ತೆ ಈಗ ಪಿರಮಿಡ್ ವೆಜಿಟೇರಿಯನ್ ಮೂವ್ಮೆಂಟ್ಸ್ ಇದಲ್ಲ ಅವರು ಇನ್ನೂ ಗ್ರೇಟ್. PSSM ಒಂದು ರೀತಿ ಆದ್ರೆ PVMC ಇದೇ ಇದಲ್ಲ ಅದು ಇನ್ನೂ ಗ್ರೇಟ್. ವೆಜಿಟೇರಿಯನ್ ಮೂವ್ಮೆಂಟ್ಸ್ ಸಾಮಾನ್ಯವಾಗಲ್ಲ. ಯಾಕಂದ್ರೆ ಇವತ್ತು ನಾವು ಅದು ತಿನ್ನುವ ಏರಿಯಾದಾಗ ನಾವು ಎಷ್ಟೋ ನಾನು ಲಾಸ್ಟ್ ಟೈಮು ಅವ್ರ ರ್ಯಾಲಿ ಭಾಗವಹಿಸಿದಾಗ ಮುಸಲ್ಮಾನ ಏರಿಯಾದಾಗ ಹೋಗಿದ್ವಿ. ಅವರು ಏರಿಯಾದಲ್ಲಿ ಊಟ ನಾವು ನೀವು ಮಾಂಸಾಹಾರ ಬೆಳೆಸಿ ಅದಕ್ಕೂ ಬದುಕು ಆಗ್ತಿದೆ ನಿಮಗೆ ಕೊಲ್ಲುವ ಆಗ್ತಿಲ್ಲ ಅಂತೇಳಿ ನಾವು ಏನ್ ಘಂಟಾಘೋಷವಾಗಿ ಕೂಗ್ತೀವಲ್ಲ ಆ ಪ್ರಾಣಿಗಳಿಗೆ ನಮ್ಮ ಇದು ಕೇಳಿ ಎಷ್ಟು ಸಂತೋಷ ಆಗ್ಬೋದು. ಯಾರು ಯಾಕಂದ್ರೆ ಇವತ್ತು ಎಷ್ಟೋ ಇದಾವೆ ನಾವು ಪ್ರಾಣಿ ದಯಾ ಸಂಘ ಅವರು ಇರೋದು ಕೂಗ್ಲಿ ಮತ್ತೆ ಅವರು ಸಾಧ್ಯ ಯಾರು ಕೂಗಿಲ್ಲ. ಅದು ನಮ್ಮ ಎಕ್ಸೆಪ್ಟ್ ಪತ್ರಿ ಸಾರ ಒಂದು ಹೇಳಿಕೆಯಿಂದ PSSM ಅವರಿಂದ ಮತ್ತು PVM ಇದು ಪಿರಮಿಡ್ ವೆಜಿಟೇರಿಯನ್ ಮೂವ್ಮೆಂಟ್ ಇದಲ್ಲ ಇವರಿಂದ ಮಾತ್ರ ಸಾಧ್ಯ ಆಗಿದೆ. ಯಾರು ಓದ್ಬಿಡಪ್ಪ ಯಾರು ಇವೇನ್ ಪ್ರಾಣಿ ದಯಾ ಸಂಘಗಳನ್ನ ಅವರು ಸುಮ್ಮನೆ ತೋರ್ಪಿಗೆ ಮಾತ್ರ ಮಾಡ್ತಾರೆ. ಯಾವ್ದೋ ಒಂದು ಟಿವಿ ಮಾಧ್ಯಮ ಅವ್ರು ಮುಂದೆ ಬಂದು ಯಾವ್ದೋ ಒಂದು ಆದ್ಮೇಲೆ ಬಂದಿರೋವಿನ ಆಗ ಒಂದು ಕಡೆ ಬಟ್ ಆದ್ರೂ ನಾವು ಘಂಟಾಘೋಷವಾಗಿ ಅವ್ರು ಎದುರಿಗೆ ಒಂಥರ ಧಿಕ್ಕಾರನೇ ಇದು. ತಿನ್ನುವ ಹಕ್ಕಿದೆ ನಿನ್ನ ಅವನ ಬದುಕುವ ಹಕ್ಕಿದೆ ತಿನ್ನುವ ಹಕ್ಕು ನಿಮಗಿಲ್ಲ ಅಂತ ಹೇಳಿದ್ರಿಂದ ಅವ್ರಿಗೆ ಧಿಕ್ಕಾರ ಹಾಕಿದಂಗೆ ಆ ಒಂದು ಮಾತು. ಇಲ್ಲಿ ನಿಮಗೆ ಧಿಕ್ಕಾರ ಅಂಬುದೇನು ದೊಡ್ಡ ಅಲ್ಲ, ಅದು ನಿಮಗೆ ತಿನ್ನುವ ಹಕ್ಕಿಲ್ಲ ಅವನ ಅಂಬುದರಿಂದ ಧಿಕ್ಕಾರ ಹಾಕಿದಷ್ಟೇ ಶಕ್ತಿಯುತವಾದದ್ದು. ನಾವು ಏರಿಯಾಗಳಲ್ಲ ಈಗ ಹೋಗಿ ಘಂಟಾಘೋಷ ಕೂಗ್ತೀವಿ ಅಂತಂದ್ರೆ ಅದು ನಮ್ಮ ಪಿರಮಿಡ್ ಅವರು ಮಂದ ಮಾತ್ರ ಈ ರೀತಿ ನಾನು ಜನ ಕಾಯ್ಕೊಂಡು ಬಂದೆ. ಬಂದದ್ದು ಆಲೋಚನೆ ಏನಂದ್ರೆ ನನಗೆ ಈಗ ನಾನು ಮೊದಲು ಆಸ್ಪತ್ರೆಗೆ 15 ದಿನ ಮನೇಲಿ ಇರ್ತಿದ್ದೆ, 15 ದಿನ ಆಸ್ಪತ್ರೆ ಈ ರೀತಿ ಹೋಗೋದು ಆಸ್ಪತ್ರೆಗೆ ಬಂದೆ. ಮನೆ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಯ್ತು, ಆಸ್ಪತ್ರೆಗೆ ದುಡ್ಡು ಕಡಿಮೆ ಆಯ್ತು. ಅದು ನನಗೆ ಒಂಥರ ಆಲೋಚನೆ ಬಂತು, ಹೌದಲ್ಲ ಆಸ್ಪತ್ರೆಗೆ ಹೋಗೋ ದುಡ್ಡು ಖರ್ಚು ಕಡಿಮೆ ಆಯ್ತು ನನಗೆ. ಆ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಆಲೋಚನೆ ಬಂದಾಗ ಹೌದು ನಮ್ಮೂರಲ್ಲಿ ಪಿರಮಿಡ್ ಇದ್ದಿಲ್ಲ. ಅದಕ್ಕಾಗಿ ಒಂದು ನಾವು ತೋಟದಲ್ಲೇ ಹೇಳಿದಲ್ಲ, ನಮ್ಮ ತೋಟದಲ್ಲೇ ಒಂದು ನಾನು ಅನ್ಕೊಂಡೆ ಫಸ್ಟ್ ಒಂದು 5 ಸೆಂಟ್ಸ್ ಭೂಮಿ ಕೂಡ ಅನ್ಕೊಂಡೆ. ಇವತ್ತು ಅದು ಸ್ವಲ್ಪ 10 ಸೆಂಟ್ಸ್ ಎಲ್ಲ ಒಂದು ಪಿರಮಿಡ್ ಅಂತ 10 ಸೆಂಟ್ಸ್ ಭೂಮಿ ಆಗಿದೆ. ಆ ಭೂಮಿನ ನಾನು ಡೊನೇಟ್ ಮಾಡಿದೆ. ಡೊನೇಟ್ ಮಾಡಿ ಅಂತ ಸುಮ್ಮನೆ ಅಂತ ಹೇಳ್ತಾರೆ, ಬಟ್ ಆ ಡೊನೇಟ್ ಅಲ್ಲ, ನಾನು ಆಸ್ಪತ್ರೆಗೆ ಖರ್ಚಿನ ಆ ಪಿರಮಿಡಿಗೆ ಕೊಟ್ಟೆ. ಯಾಕಂದ್ರೆ ಅದರಿಂದ ನಾನು ಇವತ್ತು ಜೋಡಿ ಮಾತಾಡ್ತೇನೆ. ಅದನ್ನ ಪಿರಮಿಡ್ ಕೊಟ್ಟೆ. ಅದನ್ನೇ ಒಂದು ಸರ್ವಜ್ಞ ಪಿರಮಿಡ್ ಅಂತ ಫೌಂಡೇಶನ್ ಬಂತು. ಅದು ಪಿರಮಿಡ್ ಕಟ್ತಾ ಇದ್ವಿ, ಇನ್ನೂ ಒಳ್ಳೆ ಅದ್ಭುತವಾಗಿ ನಡೆದಿದೆ, ಪಿರಮಿಡ್ ಆಗಿದೆ.
ಅವಾಗ ಏನಾಯ್ತು, ನನ್ನ ಆರೋಗ್ಯ ಸ್ಥಿತಿ ಅತ್ಯಂತ ಕೆಟ್ಟದ್ದು ಹೇಳಿಲ್ಲ. ಆ 48 ದಿನ ಆ ಪಿರಮಿಡ್ ಧ್ಯಾನ ಮಾಡಿದೆ. ಹಿಂಗೆ ಒಂದ್ಸಲ ಈ ಪಿರಮಿಡ್ ವೆಸ್ಟರ್ನ್ ಮೂವ್ಮೆಂಟ್ಸ್ ಸಂಸ್ಥಾಪಕರಾದ ಸೋನಾ ಮೇಡಮ್ ಅವರು ನಮ್ಮ ಸ್ಕೂಲಿಗೆ ಒಂದ್ಸಲ ಕ್ಲಾಸಿಗೆ ಬಂದಿದ್ರು. ಅವರು ಆ ಪಿರಮಿಡ್ ಧ್ಯಾನ ಮಾಡಿದಾಗ ಬಟ್ ಇದು ಸಾರ್ ಹೇಳಿದ್ರು ನನಗೆ, సారు ಕೇಳಿದ್ದೆ ನಾನು ಸತ್ಯ సార్ನ సర్వజ్ఞ అంటే ఎనికేది అంటే సార్ దీంట్లో ఏమన్నా కానీ సర్వాలు ఉన్నాయరా, జ్ఞానాలు కానీ ఆరోగ్య విషయం కానీ ఎవరు వచ్చి ధ్యానం చేస్తారో ಅವ್ರಿಗೆ అన్ని సర్వాలు వస్తాయి ಅಂತ ಹೇಳಿದ್ರು సార్. ರೈಟ್ ಅಷ್ಟೇ, ಅದ್ರ ಬಗ್ಗೆ ನಾನು ತಲೆ ಕೆಟ್ಟಿಲ್ಲ. ಸುಮಂಗಲ ಮೇಡಮ್ ಅವ್ರು ಬಂದಾಗ ಅವರು ಅಲ್ಲಿ ಕ್ಲಾಸ್ ಮಾಡ್ತಾ ಧ್ಯಾನ ಕೂತ್ಕೊಂಡಾಗ ಅವ್ರು ಹೇಳಿದ್ರು ಬಹಳ ಅದ್ಭುತವಾದ ಐತೆ, ಬಟ್ ನನಗೆ ಒಬ್ರು ಮಾಸ್ಟರ್ ಬಂದು ಮೆಸೇಜ್ ಕೊಟ್ಟರು, ಇದ್ರಾಗ ಸರ್ವ ಜ್ಞಾನ ಐತೆ ಅಂತ ಹೇಳಿ ಮೆಸೇಜ್ ಕೊಟ್ಟರು ಅಂತ. ಸಾರ್ ಹೇಳಿದ್ರು ಮೇಡಮ್ ಇದಕ್ಕೆ ಇದು ನಾನೇ ಮೇಡಮ್ ಜೊತೆ ಅನ್ಕೊಂಡಿದ್ದಿಲ್ಲ. ಬಟ್ ನಾನು ಅಷ್ಟೇ ಯಾರು ಕೂಡ ಅನ್ಕೊಂಡಿದ್ದಿಲ್ಲ. ಮೇಡಮ್ ಅವ್ರು ಹೇಳಿದ್ಮೇಲೆ ಸಾರ್ ಹೇಳಿದ್ದೆ ಕಥೆ ಕಡೆಯೇ ಒಂದೇ ಆಯ್ತು. ಓಹೋ ಹೇಳಿದ್ದಲ್ಲ ಅರ್ಜೆಂಟಲ್ಲಿ ಆರೋಗ್ಯ ಸ್ಥಿತಿ ಕೆಟ್ಟಾಗ ನೋಡೋಣ ಸರ್ವ ಅದಾವ ಅಂತ ಹೇಳಿದ್ರು. ಸಾರು ಹೇಳಿದ್ರು ಸರ್ವ ರೋಗಕ್ಕೂ ಸರ್ವ ಜ್ಞಾನಕ್ಕೂ ಪಿರಮಿಡ್ ಅಂತ ಅಂತಲ್ಲ. ಅದಕ್ಕೆ ನೋಡೋಣ ಪರೀಕ್ಷೆ ಮಾಡ್ಬೇಕಾರ ಇಲ್ಲಿ. ನಾನು ಅದೇ ಹೇಳಿದಾಗ ಯಾವುದೋ ಒಂದು ಪರೀಕ್ಷೆ ಮಾಡ್ತಿದ್ದೆ ನಾನು, ಯಾವ್ದು ನೆಟ್ನಾಗ ರಿಸರ್ಚ್ ಮಾಡೋದು ಏನೋ ಅಂತ ನೋಡೋಣ ಅಂತೇಳಿ ಆ 48 ದಿನ ಆರೋಗ್ಯ ಸ್ಥಿತಿ ಕೆಟ್ಟಾಗ 48 ದಿನ ಅಲ್ಲಿ ಧ್ಯಾನ ಮಾಡಿದೆ. ಆ ಧ್ಯಾನ ಮಾಡ್ತಾ ನನ್ನ ಆರೋಗ್ಯ ಸ್ಥಿತಿ ಸಂಪೂರ್ಣ ಇದಕ್ಕೆ ಅಂತ ಬಂತು. ಏಕೆ ಅಂತ ಬಂದಾಗ ಅವಾಗ ನಾನು ಅನ್ಕೊಂಡೆ, ಹೌದಾ 48 ದಿನ ಒಂದು ಪಿರಮಿಡ್ನಲ್ಲಿ ಧ್ಯಾನ ಮಾಡಿದವರಿಗೆ ಅಂದ್ರೆ 2 ತಾಸು ಧ್ಯಾನ ಮಾಡಿದವರಿಗೆ ನನ್ನ ಆರೋಗ್ಯ ಸ್ಥಿತಿ ಚೇಂಜ್ ಆಯ್ತು. ಬಟ್ ಪಿರಮಿಡ್ನಲ್ಲೇ ವಾಸ ಮಾಡ್ತಿದ್ರೆ ಹೆಂಗಿರ್ಬೋದು ನನ್ನ ಆರೋಗ್ಯ ಅಂತ ಹೇಳಿ ನಾನೇನ್ ಮಾಡಿದೆ, ಮನೆ ಮೇಲೆನೆ ಒಂದು 23 ಪಿರಮಿಡ್ ಯಾಕೆಂದ್ರೆ ಪಿರಮಿಡ್ ಅದ್ಭುತವಾಗಿ ಬಂತು. ಮತ್ತೆ ಸಾರ್ ಅದು ಓಪನಿಂಗ್ ಬಂದಿದ್ರು. ಓಪನಿಂಗ್ ಬಂದಾಗ ಒಂದು ಸಾರು ಏನೋ ಒಂದು ನನಗೆ ಸ್ಥಾನ ಅದ್ಭುತ ಹೊಂದಿರ, ಅದಕ್ಕೆ ಸಾರು ಕೂಡ ಹೆಸರಿಟ್ರು ಶ್ರೀ ಶಂಕರ ಜ್ಞಾನಾಲಯ ಅಂತ ಹೇಳಿ. ಸರ್ ಅದನ್ನು ಕೇಳಿದ್ರು ಸಾರು ಶಂಕರ ಹೆಂಗಿರ್ತಾರ ಅಂತ ಹೇಳಿ ಅವ್ರು ಅದಕ್ಕೆ ಹೇಳಿದ್ರು. ಈ ಚಿನ್ನ ವಯಸ್ಸಿನ ಪೆದ್ದನ వచ్చిందిರ ದಾಂತ ಶಂಕರ ಅಂದ್ರೆ ಶ್ರೀ ಶಂಕರ ಅವರು ಹರಿಶಂಕರಾಚಾರ್ಯರು ಅತಿ ಸಣ್ಣ ವಯಸ್ಸಿನಾಗ ಅದ್ಭುತವಾದ ಒಂದು ಜ್ಞಾನನ ಸಂಬೋಧನೆ ಮಾಡ್ಕೊಂತ ಹೋದ್ರು. ಅದೇ ರೀತಿ చిన్న వయసులో పెద్దగా వచ్చింది అన్ని బాగా ತಿರುಗ್ತಾ ಇದೆ. ಅವತ್ತಿನ ಇವತ್ತು ಫುಲ್ ಹ್ಯಾಪಿ ಇದ್ವಿ ನಾವು. ನಮ್ಗೆ ಯಾವುದೇ ರೀತಿ ಏನೇ ಟೆನ್ಷನ್ ಬಂದ್ರೆ ನಡೆ ಅದು ಏನಾಗುತ್ತೆ ಅಮ್ಮ ಒಂದು ಸಮಾನವಾಗಿ ನೀರು ಅಂತಂಗ ಹೋಗ್ತೇವೆ. ಯಾವುದೊಂದು ಟೆನ್ಷನ್ ಕಾಣ್ತದೆ. ಪ್ರತಿ ಏನೇ ಒಂದು ನನ್ನ ಆರೋಗ್ಯ ವಿಷಯ ಆಯ್ತು, ಯಾವುದೇ ನನ್ನ ಫೈನಾನ್ಸ್ ವಿಷಯ ಆಯ್ತು, ಏನೇ ಸಮಸ್ಯೆ ಬಂದ್ರು ಅದು ಆಗಿನ ಪೂರ್ತಿ ಸಮಸ್ಯೆ ಅಂತ ಕಂಡ್ರು ತಕ್ಷಣ ನೆಕ್ಸ್ಟ್ ಡೇ ಅದ್ರ ಬಗ್ಗೆ ನನಗೆ ಯಾವ್ದಾರ ಒಂಥರ ಏನೋ ಕರಿಗೆ ಹೋಗ್ತೇನೆ. ಈ ರೀತಿ ಪಿರಮಿಡ್ ಶಕ್ತಿ ಇದೆ. ಟೈಮ್ ಆದ್ರೆ ಏನಾದ್ರು ಹಲೋ 2 minutes ತಗೋಬಹುದು ವಿಜಯ್ ಸರ್. ಹೌದಾ? ಎಸ್. ಅದೇ ಈ ರೀತಿ ಇದು ಬಂತು. ಬಟ್ ನಾನು ಇನ್ನು ಪ್ರತಿಯೊಬ್ಬರಿಗೆ ಹೇಳೋದೇನಂತಂದ್ರೆ ಇಲ್ಲಿ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ, ಆಮೇಲೆ ಜ್ಞಾನಿಗಳಿಗೆ ನಾವು ಹೇಳೋದ್ರ ಜೊತೆಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೆ ಹೇಳೋದೇನ ನೀವು ಆದಷ್ಟು ಮಾಂಸವನ್ನು ತಿಳಿಸ್ಬಿಡಿ. ಸಸ್ಯಾಹಾರದಲ್ಲೇ ಬಹಳಷ್ಟು ವಿಟಮಿನ್ಸ್ ಇರೋದು. ನಾವ್ ಅಂತೀವಿ ಮಾಂಸ 1 ಕೆಜಿ ಮಾಂಸ ತಿಂದ್ರೆ ನಮ್ಗೆ ಯಾವ ಶಕ್ತಿ ಬರುತ್ತೋ, ಶೇಂಗಾ ಇವತ್ತು ಜನಸಾಮಾನ್ಯರು ತಿನ್ನುವ ಒಂದು ಇದು ಶೇಂಗಾ. ಮನೆಯಲ್ಲಿ ಶೇಂಗಾನ ಬರೇ ನಾವು ಒಂದು 100 ಗ್ರಾಮ್ ಶೇಂಗಾನ ನೆನೆಕೊಂಡು ತಿಂದ್ರೆ 1 ಕೆಜಿ ಮಾಂಸ ತಿಂದಾಗ ಯಾವ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ, ಬರೀ ಒಂದು 100 ಗ್ರಾಮ್ ಶೇಂಗಾ ಬೀಜದಲ್ಲಿ ಬರುತ್ತೆ. 100 ಗ್ರಾಮ್ ಶೇಂಗಾ ತಿನ್ನೋದ್ರೆ ದೊಡ್ಡದು ಅನ್ಸಲ್ಲ. ಅದೇ ಶೇಂಗಾ ಒಂದು ಇನ್ನು ನೀರು ನೆನೆಕೊಂಡು ತಿಂದ್ರೆ ಅದ್ರ 2 ಪಟ್ಟು ಎನರ್ಜಿ ಬರುತ್ತೆ. ಆಮೇಲೆ ಹೆಸರು ಕಾಳು ಇವೆಲ್ಲವೂ ದೊಡ್ಡ ಐಷಾರಾಮಿ ತಿನ್ನೋದು ಅಂತವಲ್ಲ ಏನಲ್ಲ, ಎಲ್ಲರೂ ಜನಸಾಮಾನ್ಯ ತಿನ್ನುವಂಥದ್ದು. ಹೆಸರು ಆಗಿರ್ಬೋದು, ಈ ಅಲಸಂದೆ ಆಗಿರ್ಬೋದು, ಅಂದ್ರೆ ಕಾಳು ಇವೆಲ್ಲವೂ ಜನಸಾಮಾನ್ಯರು ತಿನ್ನುವಂತ ಆಹಾರ. ಈ ಆಹಾರ ನಾವು ಏರಳವಾಗಿ ತಿನ್ಕೊಂತ ಹೋದ್ರೆ ಈ ಮಾಂಸದಲ್ಲಿ ಎಷ್ಟಿದೆ ಅವರ ಅಧಿಕ ಇದೆ ಇವತ್ತು. ಆಮೇಲೆ ಇದು ಒಂದು ರೀತಿ ಆದ್ರೆ ನಾವು ಕೋಳಿ ಅಂತ ತಿಂತಾ ಇದೀವಿ, ಅವು ಕೋಳಿ ಅಲ್ಲ, ವಿಷನ ಒಂದು ಮಾಂಸನ ನಾವು ಬಗ್ತಾ ಇದೀವಿ. ಯಾಕಂದ್ರೆ ನಾನು ಎಲ್ಲ ನೋಡ್ತಾ ಇರೋದು ಯಾವ ಒಂದು ವಿಡಿಯೋ ನೋಡ್ತಾ ಹೋಗ್ತಾರೆ 30 ರಿಂದ 40 ದಿನದ ಕೋಳಿ ದೊಡ್ಡದಾಗಿ ಬೆಳೆದು ಎಲ್ಲ ಇಂಜೆಕ್ಷನ್ ಇಂದ ಪ್ರತಿಯೊಂದು ಇಂಜೆಕ್ಷನ್. ಒಂದು ಕಟ್ಟಿ ಕೋಳಿ ಕಟ್ಟಿ ಇವತ್ತು ಮೊದಲ ನಾವು ನೋಡ್ತಾ ಇದ್ದಿದ್ದು ಒಂದು ಕೋಳಿ ಒಂದು ಕಟ್ಟಿ ಹಿಡಿತಿತ್ತು, ಅದು 1 ವಾರ ಬೇಡ 10 ದಿನ ಹಿಡಿತಿತ್ತು, ಆಮೇಲೆ ಅದು ಇಂಜೆಕ್ಷನ್ ತಿಂದಿತ್ತು.
ದಿನಕ್ಕೆ ಒಂದು ತಟ್ಟೆ. ಬಟ್ ಇವತ್ತಿನ ಕೋಳಿಗಳು ಬೆಳಿಗ್ಗೆ ಒಂದು ತಟ್ಟೆ ಇಡ್ತಾ ಇದ್ದಾರೆ, ಮಧ್ಯಾಹ್ನ ಒಂದು ತಟ್ಟೆ ಇಡ್ತಾರೆ, ರಾತ್ರಿ ಒಂದು ತಟ್ಟೆ ಇಡ್ತಾರೆ. ಅಂದ್ರೆ ಇವೆಲ್ಲ ಅವ್ರು ಹೊಡ್ತಿರೋ ಇಂಜೆಕ್ಷನ್ ಇಂದ ಹುಟ್ಟಿರೋ ಒಂದು ಇದು ಅವ್ರು ಏನಾಗುತ್ತೆ, ನಾವು ತಿಂದಾಗ ನಮ್ಮ ದೇಹದಲ್ಲೇ ಪರಿಣಾಮ ಬೀರುತ್ತೆ. ಅದೇ ಆಮೇಲೆ ಆ ಕೋಳಿಗಳು ಅಷ್ಟೇ 35ರಿಂದ ಒಂದು ಕೋಳಿ ಅವಾಗ ಅದನ್ನ ಒಂದು ಕೋಳಿ ತಿನ್ನುವಾಗ ಪರಿಪೂರ್ಣ ಆಗೈತೆ ಅಂತಂದ್ರೆ ಅದು 6ರಿಂದ 7 ತಿಂಗಳು ವಯಸ್ಸಿರ್ತದೆ. ಇವತ್ತು 30ರಿಂದ 40 ದಿನಕ್ಕೆ ಕೋಳಿ ತಿನ್ಬಿಡೋದು ಬೇಡ, 50 ದಿನ ಆಗೈತಂದ್ರೆ ಒಂಥರ ರೋಗಿಷ್ಠ ಎಲ್ಲ ಇದಾಗಿಟ್ಟಿರುತ್ತೆ. ಯಾಕಂದ್ರೆ ಅವೆಲ್ಲ ಇಂಜೆಕ್ಷನ್ ಇಂದ ಬರ್ತಿರೋದು. ಇಂಜೆಕ್ಷನ್ ಇಂದ ದಪ್ಪ ಆಗ್ಬಿಡ್ತಾವ, ಇಂಜೆಕ್ಷನ್ ಇಂದ ಕಟ್ಟಿರ್ತಾವ. ಅವನ್ನೆಲ್ಲ ಪರಿಣಾಮ ಅವ್ರು ಯಾರು ತಿಂತಾರೋ ಅದ್ರ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕಾಗಿ ದಯವಿಟ್ಟು ಆ ರೀತಿ ಆದ್ರೂ ಸಾರು ಅದಕ್ಕೆ ಹೇಳಿದ್ರು, ನೀವಂತೂ ಬಿಡಿದ್ರೆ ಈ ರೀತಿ ಆದ್ರೂ ವಿಷಯ ಇದೆಯಪ್ಪ ಅವ್ರನ್ನ ಬಿಡುದು ಅಂತ ಹೇಳ್ತಾರೆ. ಬಟ್ ಇದಕ್ಕಿಂತ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಇದು ಫಾರಿನ್ನಲ್ಲಿ ಯಾರೋ ಒಬ್ಬ ವಿಜ್ಞಾನಿಗಳು ಮತ್ತು ಪೊಲೀಸರು ಒಂದು ವಕೀಲರು ಈ ಮೂವರು ಸೇರಿ ಒಂದು ರಿಸರ್ಚ್ ಮಾಡ್ಯಾರ ಅಂತೇಳಿ ಬಹಳಷ್ಟು ಸೋಷಿಯಲ್ ಮೀಡಿಯಾ ಹರಿದಾಡಿತ್ತು. ಏನಂದ್ರೆ ಒಬ್ಬ ಕೈದಿ ಮರಣದಂಡನೆ ಶಿಕ್ಷೆ ಆದಾಗ ವಿಜ್ಞಾನಿಗಳು ಕೇಳಿದ್ರಂತ, ಒಬ್ಬ ಮರಣದಂಡ ಬದುಕಿರೋದನ್ನ ನಮಗೆ ಕೋರ್ಟಿಗೆ ಹಾಕಿದಾಗ ಮರಣದಂಡ ಶಿಕ್ಷೆ ಆಗಿರೋದನ್ನ ಒಬ್ಬ ಕೈದಿನ ಅವ್ರಿಗೆ ವಿಜ್ಞಾನಿಗಳಿಗೆ ಸರೆಂಡರ್ ಮಾಡಿದಾಗ ಇದಕ್ಕೆ ಎಲ್ಲರೂ ಸುಮಾರು ಅವರು ನಗರದಲ್ಲಿದ್ದು 3 ಜನ ಜಡ್ಜ್ಗಳು, 5 ಜನ ವಕೀಲರು, 2 ಜನ IPಗಳು ಅಂದ್ರೆ ಪೊಲೀಸರು, ಈ ವಿಜ್ಞಾನಿಗಳು ಇವೆಲ್ಲ ಟೀಮ್ ರಿಸರ್ಚ್ ಮಾಡಿದ್ದೇನಂತಂದ್ರೆ ಒಂದು ಕೋಣೆಯಲ್ಲಿ ಆ ಕೈದಿನ ಕುಣಿಸಿ ಫಸ್ಟ್ 2 ಹಾವುಗಳನ್ನ ಅವನಿಗೆ ನೋಡಿಸಿ ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ರೂಮನ್ನ ಕತ್ಲು ಮಾಡಿ, ನೋಡಪ್ಪ ಈ ಹಾವು ಬಿಡ್ತಿದೀವಿ, ಈ ಹಾವು ಏನಾದ್ರು ನಿನಗೆ ಮರದಾಡಿ ನಿನಗೆ ಕಚ್ಚಿದ್ರೆ ನೀನು ಸಾಯ್ತೀನಿ ಅಂತ ಹೇಳಿ ಅವನಿಗೆ ಕೈದಿಗೆ ಹೇಳಿ ಅವನಿಗೆಲ್ಲ ಲೈಟ್ ಸ್ವಿಚ್ ಆಫ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲ ಇದು ಮಾಡಿ ಅವ್ರ ಎದುರಿಗೆ ಹೋಗಿದ್ದಾರೆ. ಬಟ್ ಆಮೇಲೆ ಬಂದು ಒಂದು ಸಣ್ಣ ಲೈಟ್ ಹಾಕೊಂಡು ಅವುಗಳಲ್ಲಿ ಬಿಟ್ಟೇ ಇಲ್ಲ ಅಂತ ಬಂದು ಅವನ ಕಾಲಿಗೆ ಸುಮ್ಮನೆ ಈ ರೀತಿ ಪಿನ್ ತಗೊಂಡು ಸುಚ್ಚಿದ್ರಂತ. ಬೆಳಿಗ್ಗೆ ಮತ್ತೆ ಅದ್ ಬಿಟ್ಟು ಒಂದು 3 ತಾಸು ಮತ್ತೆ ಬಂದು ಅವನ್ನ ನೋಡಿದ್ರೆ ಅವನು ಡೆಡ್ ಆಗಿ ಸತ್ತಿದ್ದಂತ. ಯಾಕೆ ಇದು ಸತ್ತಲ್ಲ ಅಂತೇಳಿ ಕಂಪ್ಲೀಟ್ ಮತ್ತೆ ಆ ವಿಜ್ಞಾನಿಗಳು ಅವನ ದೇಹ ರಿಸರ್ಚ್ ಮಾಡಿದಾಗ ಬ್ಲಡ್ ಸ್ಯಾಂಪಲ್ ಎಲ್ಲ ತೆಗೆದಾಗ ಅವನ ದೇಹನ ವಿಷಪೂರಿತವಾಗಿತ್ತ. ಇದು ಏನು ಇದು ತಾತ್ಪರ್ಯ ಏನಂದ್ರೆ ಅಂದ್ರೆ ಅವನಿಗೆ ಅವನೇ ಪಾಯ್ಸನ್ ಕ್ರಿಯೇಟ್ ಮಾಡ್ಕೊಂಡಿದ್ದ. ಈ ಪಿನ್ ಸುಚ್ಚಿದಾಗ ನನಗೆ ಹಾವು ಕಚ್ಚಿತ್ತು ಅಂತೇಳಿ ಅವ್ನು ಫೀಲ್ ಆಗಿದ್ದ. ಆ ಹಾವು ಕಚ್ಚಿದೆ ಅಂತೇಳಿ ಅವ್ನು ಫೀಲ್ ಆಗಿ ಪ್ರಾಣ ಬಿಟ್ಟ. ಅಂದ್ರೆ ದೇಹ ಎಲ್ಲ ಅವನಿಗೆ ಅವನೇ ಕ್ರಿಯೇಟಿವ್ ಮಾಡ್ಕೊಂಡು ಪ್ರಾಣ ಬಿಟ್ಟ. ಇದು ಅವ್ರಿಗೆ ವಿಜ್ಞಾನಿಗಳಿಗೆ ಅವ್ನ ಬ್ಲಡ್ ಸ್ಯಾಂಪಲ್ ಎಲ್ಲ ಪರೀಕ್ಷೆ ಮಾಡಿದ್ರೆ ಗೊತ್ತಾಗಿದ್ದು. ಇದು ಯಾಕೆ ಮಾತಾಡಿದ ಇವತ್ತು ಪ್ರಾಣಿಗಳು ಕೂಡ ಅವನೇನ್ ನಾವು ಕಡೆಯಕ್ಕೆ ಗುಡಿ ಇದ್ದಾಗ ಇವಾಗ ಕಡೆಯಕ್ಕೆ ಹೋಗ್ತಿರ್ಲಿಲ್ಲ, ಈ ರೀತಿ ಸೆಲ್ಫ್ ಕ್ರಿಯೇಟ್ ಮಾಡ್ಕೊಂಡು ಅವ್ರ ದೇಹ ಎಲ್ಲ ಪಾಯ್ಸನ್ ಆಗ್ತದೆ. ಆ ಪಾಯ್ಸನ್ ಎಫೆಕ್ಟ್ ಏನಾಗ್ತದೆ ಮತ್ತೆ ನಮಗೆ ಬೇಕಾಗಿದೆ. ಅವ್ ಏನಾಗುತ್ತೆ ಸಾಯ್ತಿದ್ವಿ ಅಂತ ಆ ಬೈಕ್ ಏನಾಗ್ತದೋ ದೇಹ ಎಲ್ಲ ಪಾಯ್ಸನ್ ಆಗುತ್ತೆ. ಆ ಪಾಯ್ಸನ್ ಆಗ ಮಾಂಸ ನಾವು ಕಟ್ ಮಾಡ್ಕೊಂಡು ನಾವು ಮತ್ತೆ ತಿಂದಾಗ ಪಾಯ್ಸನ್ ತಿಂದಾಗ ನಮಗೆ ಏನಾಗ್ತಿದೆ ಒಂದಲ್ಲ ಒಂದು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಎಲ್ಲರೂ ಅಬ್ಸರ್ವ್ ಮಾಡಿ. ನಾನು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸುತ್ತಮುತ್ತ ನಮ್ಮ ಊರಲ್ಲಿ ಶಿವರಾತ್ರಿ ಮುಂದುವರೆದಾಗ ಇದಾಗ್ತಾ ಇದೆ. ನಮ್ಮೂರ ಶಿವರಾತ್ರಿ ಆಜುಬಾಜಿಂದ ಇರೋದು ಮಾರ್ಚ್ ಏಪ್ರಿಲ್ ತನಕ ಆಸ್ಪತ್ರೆಗಳು ಅಬ್ಸರ್ವ್ ಬಳ್ಳಾರಿ ಸುತ್ತಮುತ್ತ ಎಲ್ಲರೂ ಅಬ್ಸರ್ವ್ ಮಾಡಿ 90% ಆಸ್ಪತ್ರೆಗಳಲ್ಲಿ ಇರ್ತಾರೆ ಎಲ್ಲರೂ. ಏನೋ ನಮ್ಗೆ ಹೊಟ್ಟೆ ಸರಿಗಿಲ್ಲ, ಏನೋ ಒಂಥರ ಇದಾಗ್ತಾ ಇದೆ. ಯಾಕಂದ್ರೆ ಆ ಮಾಂಸನ ಭಕ್ಷಿಸೋರಿಗೆ ಆಗ್ತಿರೋ ಒಂದು ಎಫೆಕ್ಟ್ ಇದೆ. ಯಾಕೆ ಅದನ್ನ ಅದು ಸ್ವಲ್ಪ ಆಗಿ ಎಲ್ಲವೂ ಬಿಟ್ಕೊಂತ ಹೋಗ್ತಾರೆ. 100 ಕಟ್ ಮಾಡಿದ್ರೆ ಮಿನಿಮಮ್ ಒಂದು 60 ಆದ್ರೂ ಬಿಟ್ಕೊಂತ ಇದ್ದಾರೆ. ಇದನ್ನ ಕೆಲವು ಪರೀಕ್ಷೆ ಮಾಡಿ ಅವ್ರಿಂದ ಪರೀಕ್ಷೆ ಮಾಡಿದ್ದಾರೆ. ಕೆಲವು ಪ್ರಾಣಿಗಳನ್ನ ತೆಗೆದಾಗ ಆ ದೇಹ ಇದು ಮಾಡಿದಾಗ ಇದು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದೆ. ಫಾರಿನ್ ರಿಸರ್ಚ್ ಆಗಿದೆ. ಇದು ವಿಜ್ಞಾನಿಗಳಿಗೆ ರೀತಿ ಎಲ್ಲ ಇದನ್ನ ಮಾಡಿರುತ್ತೆ. ಅದಕ್ಕಾಗಿ ಇನ್ನು ಮುಂದೆ ಪ್ರಾಣಿಗಳನ್ನ ತಿನ್ನೋದು ಇದು ಮಾಡುದು ಕರೆದಾಗ ಅವ್ರು ಸೈನ್ಸ್ ಇದು ಮಾಡ್ಕೊಂಡ್ರೆ ಆ ವಿಜ್ಞಾನಿಗಳು ಒಂದು ಇದು ಮಾಡಿ ಬಿಟ್ಟಿತ್ತು ಸಸ್ಯಾಹಾರಿಗಳಲ್ಲಿ. ಇವಾಗ ಕೆಲವರು ವಾದ ಹೆಂಗಿರುತ್ತಂದ್ರೆ ಹಾಗಾದ್ರೆ ಪ್ರಾಣಿಗೆ ಮಾತ್ರ ಜೀವ ಇದೆ, ಸಸ್ಯಗಳಿಗೆ ಜೀವ ಇಲ್ವಾ ಅಂತೇಳಿ ಕೆಲವರು ರುದಾಂಡ ವಾದ ಮಾಡ್ತಾರೆ. ವಾದ ಮಾಡಿದ್ರೆ ನಾನು ವಾದ ಮಾಡಬಹುದು,
ವಿಧಾನವಾದ ಮಾಡೋದು ನಾವು ಅರ್ಥ ಮಾಡಕ್ಕಾಗಲ್ಲ. ಬಟ್ ಅವ್ರಿಗೆಲ್ಲರಿಗೂ ಒಂದೇ ಒಂದು ಕಿವಿ ಮಾತಾಡೋದ್ರಿಂದ ಯಾವುದೇ ಆಗಲಿ ನಮ್ಮಿಂದ ಬೆಳೆಸುವ ಶಕ್ತಿ ಇಲ್ಲ, ಅದನ್ನ ತಿನ್ನುವಕ್ಕಾಗಲಿ ಹಾಳು ಮಾಡುವ ವಸ್ತು ನಮ್ಗಿಲ್ಲ. ಯಾವುದು ನಾನು ಬೆಳೆಸುವ ಶಕ್ತಿ ಇದೆ ಅದನ್ನ ಹಾಳು ಮಾಡೋ ಅಧಿಕಾರ ಉಂಟು. ಯಾಕಂದ್ರೆ ಒಂದು ಹಾಳು ಮಾಡಿದ್ರೆ 100 ಗಿಡ, ಉದಾಹರಣೆಗೆ ನಿಮ್ಗೆ ಸಿಂಪಲ್ ಆಗಿ ಹೇಳಿದ್ರೆ ಒಂದು ಗಿಡನ ನಾನು ಕಟ್ ಮಾಡಿದ್ರೆ 100 ಗಿಡ ಇಡಬಹುದು. ನಮ್ಗೆ ಆ ಚೈತನ್ಯ ಇದೆ, ಅಷ್ಟು ಗುರುವಿಗೂ ಖುಷಿ ಆಗುತ್ತೆ. ನಾನು ಹೋಗಿ ಒಂದು ಗಿಡ ಕಡಿದ್ರೆ ಗುರುವಿಗೂ ದುಃಖ ಆಗುತ್ತೆ, ಆ ಗಿಡಕ್ಕೂ ದುಃಖ ಆಗುತ್ತೆ. ಬಟ್ ನಾನು 100 ಗಿಡ ಇರ್ಬೇಕಾದ್ರೆ ಈ ಒಂದು ಕ್ಷಮೆ ಅಲ್ಲಿ ಕಳೆದೋಗುತ್ತೆ. ಬಟ್ ಒಂದು ಜೀವನತೆ ಇದೆ, ನಾನು ಏನು ಕೊಡಕ್ಕಾಗಲ್ಲ. ಹೌದಿಲ್ಲ, ಒಂದು ಜೀವತೆ ಇದ್ರೆ ನನಗೆ ಕೊಡುವ ಅಧಿಕಾರ ಇಲ್ಲ. ಅದೇ ಒಂದು ಸಸ್ಯನ ಕಡಿದ್ರೆ ಅಧಿಕಾರ ಇದೆ ಅದು. ಯಾಕಂದ್ರೆ ನಾವು ಉದಾಹರಣೆಗೆ ಕಾಯಿ ಪಲ್ಯನ ಕಟ್ ಮಾಡ್ತಾ ಇರ್ತೀವಿ, ಸಣ್ಣದ ಏನಾಗುತ್ತೆ ಹಾಳಾಗುತ್ತೆ. ಅಂದ್ರೆ ವಾದ ಮಾಡೋದು ಹಣ್ಣು ಯಾಕಂದ್ರೆ ಆ ಬದುಕಿ ಸತ್ತೋಗ್ತಾರೆ. ಸಹಜವಾದ ಸಾವು ಬೇರೆ. ಇದು 3-4 ದಿನ ಅವತ್ತೊಂದು ಒಂದು ವಾರದಲ್ಲಿ ಕೆಟ್ಟೋಗುತ್ತೆ. ನಾವು ಅದು ಇಲ್ಲದೆ ನಾವು ತಿನ್ನಕ್ಕಾಗಿ ಕಾಯಿ ಪಲ್ಯಗಳೇನದಲ್ಲ ಅದು ನಾವು ತಿನ್ನಕ್ಕಾಗಿ. ಬಟ್ ಪ್ರಾಣಿಗಳ ಈ ರೀತಿ ದೇಹದಲ್ಲಿ 3-4 ನೀವು ಯಾವುದೇ ಕಾಯಿ ತಿನ್ನಿ, ಯಾವುದೇ ಪಲ್ಯ ತಿನ್ನಿ, ಯಾವುದೇ ಡ್ರೈ ಫ್ರೂಟ್ ತಿನ್ನಿ, ಯಾವ ಆಡ್ತಿದ್ದಪ್ಪ ರಾಗಿ ಮುದ್ದೆ ಆಡ್ತಿದ್ದ ಅಂತ 3-4 ತಾಸು ಕ್ಲಿಯರ್. ಪ್ರತಿ 2-3 ತಾಸು ಕ್ಲಿಯರ್. ಮಾಂಸ ಆಗಲ್ಲ. 22 ತಾಸು ನಮ್ಮ ದೇಹದಾಗಿರುತ್ತೆ ಅಂದಾಗ ಏನಾಗಿರ್ಬೋದು ಅದು ದೇಹದ ಪರಿಸ್ಥಿತಿ ಕಡಿಯೋ ಶಕ್ತಿ ಇಲ್ಲ. ನಾವೇನ್ ನೋಡ್ತೀವಿ, ಬೆಳಿಗ್ಗೆ ರಾತ್ರಿ ಸಾಯಂಕಾಲ 3 ಹೊತ್ತು ತಿಂತೀವಿ. ಏನಾಗ್ತದೆ ನಾವು ಇವತ್ತು ಹುಲಿ ಸಿಂಹಗಳಿಗೆ ಏನಾಗ್ತದೆ ಅದು ಕಾಡು ಮೃಗ ಆಗ್ತದೆ. ಅದಕ್ಕೆ ನಾವು ಅರ್ಥಾಗಿರ್ತೀವಿ. ಯಾಕಂದ್ರೆ ಹುಲಿ ಸಿಂಹ ಏನಾಗ್ತಲ್ಲ ಒಂದು ಸರಿ ಬೇಟೆಯಾಡಿದ್ರೆ ಅದು ಏನ್ ಮಾಡುತ್ತೆ, ಒಂದು ಸರಿ ಬೇಟೆಯಾಡಿದ್ರೆ 6ರಿಂದ ಬೇಡ ಜಾಸ್ತಿ ಅಂದ್ರೆ 8 kg ಜಾಸ್ತಿ ಆಗುತ್ತೆ. ಇದು ನಾನು ಹೇಳಿರೋದಲ್ಲ, ನೀವು ಹುಡುಕ್ಬೇಕಂತಿತ್ತಂದ್ರೆ ಇಂಟರ್ನೆಟ್ ಹುಡುಕಿ ಸಿಗುತ್ತೆ ಎಷ್ಟು ಸಿಂಪಲ್ ಅಂತ. ಅನಿಷ್ಟವಾದ ಸಿಂಹ ಅಂತ ಹುಲಿ ಆಯ್ತು ಯಾವುದೇ ಒಂದು ಕಾಡು ಮೃಗ ಆಯ್ತಾರೆ. ಕಾಡು ಪ್ರಾಣಿ ನಾವು ಮೃಗ ಅಂತೀವಲ್ಲ, ಆ ಪ್ರಾಣಿ 6-7 kg ಬೇಡ 8 kg ಜಾಸ್ತಿ ಆಯ್ತು. ಅದು ತಿಂದ ಮೇಲೆ ಅದು ಏನ್ ಮಾಡ್ಕೊಳ್ಳುತ್ತ ಒಂದು ವಾರ ಏನು ತಿನ್ನೋದು ಏನು ಮಾಡ್ತಾರೆ ನೀವು. ಅದು ಬೇಕಾ ಆ ರೀತಿ ತಿಂದ ಒಂದು ಪ್ರಾಣಿ ಮುಂದೆ ಹೋಗಿ ಹಸಿ ಕೂಸು ಮುಟ್ಟಿದ ತಕ್ಷಣ ಏನು ಅತ್ಯರ್ಥ ಆ ಕೂಸು ಮುಂದೆ ಆಯ್ತು ಅಂತ ಮುಚ್ಚಿಬಿಡೋಣ ಅಷ್ಟು. ಯಾಕಂದ್ರೆ ಅದಕ್ಕೆ ಬೇಕಾಗಿರಲ್ಲ. ಅದು ಏನ್ ಮಾಡುತ್ತೆ ಇದು ನನ್ನ ಇಂಟರ್ನೆಟ್ ಮೇಲೆ ನಾನು ಓದಿರೋದು. 7ರಿಂದ 8 kg ಭಕ್ತಿ ಹೋದ್ಮೇಲೆ ಒಂದ್ಸಲ ಎಲ್ಲೇ ಹೋಗಿ ಗುಹೆ ನಷ್ಟ ಮುಡಿಸ್ಕೊಂಡ್ರೆ ಒಂದು 3 ದಿನ ಕೂಡ ಅಲ್ಲಿದ್ದ ಆ ಸಾಲಿನಿಂದ ಎದ್ದೇ ಬರಲ್ಲ ಅಂತ. 3 ದಿನ ಆದ್ಮೇಲೆ ಬಂದು ಒಂದು ಇಷ್ಟು ನೀರು ಕುಡಿದು ಮತ್ತೆ ಹೋಗಿ ಮಾಡ್ತಾರೆ. ಈ ರೀತಿ 3 ದಿನ 4 ದಿನ ಮಾಡ್ತಾರೆ. ಇದೆಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಒಂದು ವಾರದ 6 to 7 days ಬಾರಿ 10 days ಅದು 10 days ಆಗುತ್ತೆ. ಮತ್ತೆ ಅದು ಬೇಟೆಗೆ ಹೋಗಲ್ಲ ಆಯ್ತು ಅಂತ. ಯಾಕಂದ್ರೆ ಹೊಟ್ಟೆ ಹಸಿದೆ ಸರ್. ಸುಮಾರು ಏನಿದೆ ಅಂದ್ರೆ 15 ಅದು ಬೇಟೆ ತಿಂದು 15-20 ದಿನದಿಂದಲೇ ಬೇಟೆ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ಹಂಗೆ ಹಿಂಗೆ ಹೋಗೋದು ಓಡಾಡ್ಕೊಂಡು ಬರೋದು ಬಿಟ್ಬಿಡ ಅವ್ರು ಬಿಟ್ಬಿಡ ಕೈ. ಈ ರೀತಿ ಇರುತ್ತೆ. ನಾವು ಅದೇ ಬೆಳಿಗ್ಗೆ ರಾತ್ರಿ ಈ ರೀತಿ ಎಲ್ಲ ಇರುತ್ತೆ. ವಿಜಯಕುಮಾರ್ ಸರ್, ಅದೇ ನನಗೆ ಅವಕಾಶ ಕೊಟ್ಟ ಪತ್ರಿಜೀವಿ ಮೂಮೆಂಟ್ಸ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹೆಚ್ಚು ಕಾರ್ಯಕ್ರಮಗಳು ಮಾಡ್ಲಿ. ನನ್ನಂತರ ಬಹಳಷ್ಟು ಜನಗಳ ಎಲ್ಲ ಹುಡುಕಿ ಅವ್ರಿಗೂ ಅವಕಾಶ ಕೊಡ್ಲಿ. ನನಗೆ ಈ ಜ್ಞಾನಕ್ಕೆ ಇದಾದ ನನ್ನ ಪತ್ರಿಕೆ ಗುರುಗಳಿಗೆ ಮತ್ತು ನನ್ನ ತಾಯಿ ಅಂತ ಹೇಳೋ ಸ್ವರ್ಣಮಾಲ ಪತ್ರಿಕೆ ಮೇಡಮ್ ಅವರಿಗೆ, ಅಮಂಗ ಮೇಡಮ್ ಅವರಿಗೆ, ಎಲ್ಲರಿಗೂ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಈ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಒಂದು ಇವತ್ತು ಅನುಭವವನ್ನ ಹಂಚಿಕೊಂಡಿದ್ದೀರಾ. ಶಾಕಾಹಾರ ಆಗೋದಕ್ಕಿಂತ ಮುಂಚೆ ಹೇಗಿದ್ರಿ, ಅದಾದ್ಮೇಲೆ ನಿಮ್ಮ ಜೀವನ ಶೈಲಿಯಲ್ಲಿ ಹೇಗೆ ಬದಲಾವಣೆ ಆಯ್ತು. ಹಾಗೇನೆ ಇವತ್ತು ಒಂದು ನಾನು ಅಬ್ಸರ್ವ್ ಮಾಡಿದ್ದು ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ 13/9/2011 ನಿಮ್ ಕನಸಲ್ಲಿ ಏನ್ ಬಂದಿತ್ತಲ್ಲ, ಸೊ ಅದು ಇವತ್ತಿನ ಡೇಟ್ಗೆ ಕಾಕತಾಳೀಯ ಅನ್ನೋ ತರ ಇವತ್ತು 13/9 ನೀವು ಇವತ್ತು ನಮ್ ಎದುರುಗಡೆ ಕೂತ್ಕೊಂಡು ಕ್ಲಾಸ್ ತಗೋತಾ ಇದ್ದೀರಾ. ನಿಮ್ಮ ಅನುಭವಗಳನ್ನ ಹಂಚ್ಕೊಂತ ಇದ್ದೀರಾ. ಅಂದ್ರೆ ಏನೇ ಒಂದು ನಡೆದ್ರು ಕೂಡ ಕಾರ್ಯಕಾರಣ ಸಂಬಂಧ ಇಲ್ದೇನೆ ನಡೆಯಲ್ಲ ಅಂತ ಹೇಳೋದಕ್ಕೆ ಇದೊಂದು ನೈಜ ನಿದರ್ಶನ ಅಂತಾನೆ ಹೇಳ್ಬೋದು.
ತುಂಬಾನೇ ಖುಷಿ ಆಯ್ತು. ಹಾಗೇನೆ ಮಾಂಸಾಹಾರಕ್ಕೆ ಪರ್ಯಾಯವಾಗಿ ಒಂದು ಶಾಕಾಹಾರದಲ್ಲಿ ಏನೇನಿದೆ ಅದನ್ನು ಕೂಡ ನೀವು ಸಜೆಸ್ಟ್ ಮಾಡಿದ್ರಿ. ತುಂಬಾನೇ ಅದ್ಭುತವಾಗಿತ್ತು ನಿಮ್ಮ ಅನುಭವ. ಇನ್ನೂ ನಮಗೆ ಸಮಯಾವಕಾಶದ ಒಂದು ಕೊರತೆ ಇರೋದ್ರಿಂದ ಸೊ ಇನ್ನು ನಿಮ್ಮ ಅನುಭವಗಳನ್ನ ಇನ್ನು ಕೇಳಲಿಕ್ಕೆ ನಾವು ಇನ್ನು ಉತ್ಸುಕರಾಗಿದ್ದೇವೆ. ಖಂಡಿತ ಇನ್ನೊಂದು ದಿವಸ ನಾವು ನಿಮ್ಮ ಅನುಭವಗಳನ್ನ ಕೇಳ್ತೀವಿ. ಸೊ ನಿಮ್ಮ ಒಂದು ಸಮಯವನ್ನ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅನುಭವಗಳು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕಡೆಯಿಂದ ಹಾಗೆ ಮೈತ್ರಿಯ ಧ್ಯಾನದ ತಂಡದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಸುಮಂಗಲ ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಪತ್ರಿಜಿ ಸರ್ ಅವರ ಜ್ಞಾನ ಎಷ್ಟು ಸರಳವಾಗಿರುತ್ತೋ ಹಾಗೆ ನಿಮ್ಮ ಒಂದು ಈ ಧ್ಯಾನದಿಂದ ಸಸ್ಯಾಹಾರಿ ಜೀವನ ಕ್ರಮ ಅಷ್ಟೇ ಸರಳವಾಗಿತ್ತು. ಯಾಕಂದ್ರೆ ಒಬ್ಬೊಬ್ರದ್ದು ಅವ್ರದೇ ಆದ ಒಂದು ಶೈಲಿ ಇರುತ್ತೆ. ಬಟ್ ನಿಮ್ಮ ಒಂದು ಅನುಭವ ತುಂಬಾ ಸರಳ. ಸರ್ದು ಎಲ್ಲರಿಗೂ ಅರ್ಥ ಆಗುತ್ತೆ ಸರ್ ಜ್ಞಾನ. ಸೊ ಹಾಗಾಗಿ ನಿಮ್ದು ಸಹಿತ ಹಾಗೆ ಬಹಳ ಸರಳವಾಗಿ ನಿಮ್ಮ ಒಂದು ಜ್ಞಾನವನ್ನ ಹಂಚ್ಕೊಂಡ್ರಿ. ಅಂದ್ರೆ ಒಬ್ಬ ಮನುಷ್ಯ, ಒಬ್ಬ ದಾನವ ಹೇಗೆ ಮಾನವ ಆಗ್ತಾನೆ, ಮಾಧವ ಸ್ಥಿತಿ ಹೊಂತಾನೆ ಅನ್ನಕ್ಕೆ ನಿಮ್ಮಂತ ಎಷ್ಟೋ ಸಾವಿರಾರು ಪಿರಮಿಡ್ ಮಾಸ್ಟರ್ಗಳು ಇದಕ್ಕೆ ಕಾರಣ ಅಂತ. ಸೊ ನೋಡ್ರಿ, ಎಷ್ಟು ಒಬ್ಬ ಮನುಷ್ಯ ಸಸ್ಯಾಹಾರಿ ಆದ್ರೆ ಎಷ್ಟು ಪ್ರಾಣಿಗಳ ಒಂದು ದಯೆ ಸಿಗುತ್ತೆ ನಮ್ಗೆ. ಸೊ ಎಷ್ಟು ಪ್ರಾಣಿಗಳ ಪ್ರಾಣ ಉಳಿಯುತ್ತೆ, ನೆನ್ಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಸೊ ಅಂತ ಒಂದು ನಿಟ್ಟಿನಲ್ಲಿ ಮಹಾತ್ಮ ಆ ಭೂಮಿಗಿಳಿದು ಧರೆಗಿಳಿದು ಬಂದಿದ್ದಾರೆ. ಎಷ್ಟೋ ಜನ್ಮದ ಕರ್ಮಗಳನ್ನ ಇವತ್ತು ನಾವು ಕಳ್ಕೊಂತ ಇದೀವಿ, ಕರ್ಮ ಪ್ರಕ್ಷಾಳನೆ ಮಾಡ್ಕೊಂತ ಇದೀವಿ. ಕೇವಲ ಕಣ್ಣು ಮುಚ್ಚಿಕೊಂಡು ನಮ್ಮ ಶ್ವಾಸವನ್ನ ನಾವು ಗಮನಿಸುವುದು ಅಷ್ಟೇ. ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಶೇರ್ ಮಾಡ್ಕೊಂಡ್ರಿ. ಬಟ್ ನಮಗ್ ಕೊಟ್ಟಿರೋ ಈ ಒಂದು ಸ್ವಲ್ಪ ಸಮಯ ಸೊ ನೀವು ತುಂಬಾ ಸೊಗಸಾಗಿ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ಮತ್ತೆ ಭೇಟಿಯಾಗೋಣ PVMK ಕಡೆಯಿಂದ ಮತ್ತೆ ನಿಮ್ಮ ಅನುಭವ. ಯಾಕಂದ್ರೆ ಪತ್ರಿ ಮೇಡಮ್ ಅವರ ಸಲಹೆ ಕೇವಲ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಆಮೇಲೆ ಆ ಚಾನಲ್ ನಲ್ಲಿ ಸಸ್ಯಾಹಾರಿ ಜೀವನ ಕ್ರಮ ಮಾತ್ರ ಅನುಭವ ಹಂಚ್ಕೋಬೇಕಂತ ಹೇಳಿದ್ದಾರೆ. ಸೊ ಮತ್ತೊಮ್ಮೆ ತಮ್ಮ ಒಂದು ಸವಿಸ್ತರವಾದ ಅನುಭವ ಜ್ಞಾನವನ್ನ ಹಂಚ್ಕೋವಂತ್ರಿ. ಸೊ ನಮ್ಮ ಮೈತ್ರೇಯ ಧ್ಯಾನ ವತಿಯಿಂದ ಮತ್ತು PVMK ಕಡೆಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಎಲ್ಲ ಬಂಧುಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ನಾಳೆ ನಾವು ಮಹಾಸಂಕಲ್ಪ ಮಂಡಲ ಧ್ಯಾನಕ್ಕೆ ನಾವೆಲ್ಲರೂ ಭೇಟಿಯಾಗೋಣ 4:30 6 ಗಂಟೆವರೆಗೆ. ಹಾಗೇನೆ ಮತ್ತೊಬ್ಬ ಏನೋ ಸಸ್ಯಾಹಾರಿಯಾಗಿ ಯಾರು ಪರಿವರ್ತನೆ ಆಗಿದ್ದಾರೆ ಅವರ ಒಂದು ಪಿರಮಿಡ್ ಮಾಸ್ಟರ್ ಒಂದು ಅನುಭವನ ಕೇಳೋದಕ್ಕೆ ಮತ್ತೆ ನಾಳೆ ಸಂಜೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪಾಟೀಲ್ ಸರ್ ಅವರು ಶೇರ್ ಮಾಡ್ಕೊಂತಾರೆ. ಪಾಟೀಲ್ ಸರ್ ಇಲ್ಲ ಅನ್ಸುತ್ತೆ ಅಮ್ಮ. ಇಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಶಾಂತಾ ಮೇಡಮ್ ಅವರು ಅಥವಾ ಸರಿತಾ ಮೇಡಮ್ ಅವರು ಯಾರಾದ್ರೂ ಇದ್ದಾರಾ? ಇಲ್ಲ, ಏನು ಜಾಯಿನ್ ಆಗಿಲ್ಲ ಅಂತ ಅನ್ಸುತ್ತೆ ಮೇಡಮ್. ಹೌದಾ? ಓಕೆ. ಸೊ ಪಾಟೀಲ್ ಸರ್ ಇದ್ರೆ ಇವ್ರ ಜ್ಞಾನನೇ ಶೇರ್ ಮಾಡೋಣ. ಅಲ್ಲ, ಮೋಸ್ಟ್ಲಿ ಅವರು ಲಾಗಿನ್ ಆಗ್ತಾರೆ ಅನ್ಸುತ್ತೆ. ನಾವೇ ತೊಂದರೆ ಇಲ್ಲ. ಓಕೆ. ಓಕೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಸೊ ಮತ್ತೆ ಪುನಃ ಯಾವುದೇ ಇದು ಲಿಂಕ್ ಬರ್ಲಿಲ್ಲ ಅಂತ ನೀವು ಅಥವಾ ಯಾವುದೇ ಒಂದು ಇದು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂತ ನಾವು ವಿಳಂಬ ಮಾಡೋದು ಬೇಡ. ಸೊ ನಾಳೆ ಪ್ರತಿದಿನ 41 ದಿವಸಗಳವರೆಗೆ ನಾವು 4:30 ಬೆಳಗಿನ ಜಾವ ಧ್ಯಾನ ಸ್ಥಿತಿ ಪ್ರಾರಂಭ ಮಾಡೋಣ. ಹಾಗೆ ಮತ್ತೆ ಪ್ರತಿದಿನ ರಾತ್ರಿ ನಾವು 8:15ಕ್ಕೆ ನಮ್ಮ ಈ ಒಂದು ಅನುಭವ ಹಂಚಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಹಾಗಾಗಿ ಯಾರಿಗೆ ಈ ಒಂದು ಫ್ಲೈಯರ್ ಮುಖಾಂತರ ಇನ್ಫಾರ್ಮೇಶನ್ ಸಿಗದೇ ಇರ್ಲಿ, ಇದು ಪ್ರತಿದಿನ 41 ದಿವಸಗಳವರೆಗೆ ಎಲ್ರೂ ಖಂಡಿತವಾಗಿ ನಾವು ಅಟೆಂಡ್ ಆಗೋಣ. ಆ ಒಂದು ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ನಮ್ದೇ ಆದ ಒಂದು ಜ್ಞಾನವನ್ನ ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಹಂಚಿಕೊಳ್ತಾ ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ 4:15 ಗಂಟೆಗೆ ಸಸ್ಯಾಹಾರ ಜನ ಜಾಗೃತಿ ತರೋ ಸಲುವಾಗಿ. ಸೊ ನಾವು ಈ ಒಂದು ಮಹಾ ಸಂಕಲ್ಪ ಮಹಾ ಧ್ಯಾನವನ್ನ ಮತ್ತೆ ಪುನಃ ನಾಳೆ ಬೆಳಗ್ಗೆ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.